ಎಸ್ ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಸೊ ಆದ್ಮೇಲೆ ಬಹುಭುಜಾಕೃತಿಗಳು ಅನ್ನುವಂತಹ ರೇಖಾಗಣಿತ ನಾವು ನೋಡ್ತಾ ಇದ್ದೇವೆ. ಸೊ ಬಹುಭುಜಾಕೃತಿ ಆದ ಕೂಡಲೇ ನಾವು ಪ್ರಮುಖವಾಗಿ ಚತುರ್ಭುಜ ನೋಡ್ತಾ ಇದ್ದೇವೆ. ಚತುರ್ಭುಜ ಆದ ಕೂಡಲೇ ಚತುರ್ಭುಜದ ಮೇಲಿನ ಪ್ರಮೇಯಗಳನ್ನ ನೋಡ್ತಾ ಇದ್ದೇವೆ. ಚತುರ್ಭುಜ ಆದ ತಕ್ಷಣ ನಾವೇನ್ ಮಾಡೋಣ ಅಂದ್ರೆ ಸ್ನೇಹಿತರೆ, ವೃತ್ತಗಳು ನೋಡೋಣ. ವೃತ್ತಗಳಾದ ಕೂಡಲೇ ತ್ರಿಭುಜ ನೋಡೋಣ. ತ್ರಿಭುಜ ಆದ ಕೂಡಲೇ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಬಗ್ಗೆ ಸೊ ಚರ್ಚೆಯನ್ನ ಮಾಡೋಣ ಸ್ನೇಹಿತರೆ. ಓಕೆ, ಎಸ್, ಇವತ್ತಿನ ದಿನ ಬಹುಭುಜಾಕೃತಿಗಳ ಬಗ್ಗೆ ವಿಶೇಷವಾಗಿ ನಾವೇನ್ ಮಾಡೋಣ ಅಂದ್ರ ಸೊ ಒಂದೊಂದಾಗಿ ಏನ್ ಮಾಡೋಣ ಅಂದ್ರ ಚರ್ಚೆ ಮಾಡೋಣ ಸ್ನೇಹಿತರೆ. ಹೌದಾ? ಸೊ ಏನಿದು ಬಹುಭುಜಾಕೃತಿ ಅಂದ್ರೆ ಏನ? ಸೊ ಯಾವ್ದಕ್ಕೆ ನಾವು ಬಹುಭುಜಾಕೃತಿಗಳು ಅಂತ ನಾವು ಕರಿತಾ ಇದ್ದೇವೆ? ಓಕೆನಾ? ಸೊ ನೋಡಿ ಸ್ನೇಹಿತರೆ, ಸೊ ಇವತ್ತು ಬಹುಭುಜಾಕೃತಿಗಳ ನೋಡೋಣ. ಹೌದಾ? ಸೊ ನಾಳೆ ಬಹುಭುಜಾಕೃತಿ ಆದ ತಕ್ಷಣ ಚತುರ್ಭುಜಗಳು ಆದ ತಕ್ಷಣ ನಾವ್ ಏನ್ ಮಾಡೋಣ ಅಂದ್ರ ವೃತ್ತಗಳ ಬಗ್ಗೆ ನೋಡೋಣ ರೀ. ವೃತ್ತಗಳಾದ ಕೂಡಲೇ ತ್ರಿಭುಜಗಳ ಬಗ್ಗೆ ನೋಡೋಣ. ತ್ರಿಭುಜಗಳಾದ ಕೂಡಲೇ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣಗಳು, ಘನಫಲಗಳ ಮೇಲ್ಮೈ ವಿಸ್ತೀರ್ಣಗಳ ಬಗ್ಗೆ ನಾವು ಏನ್ ಮಾಡೋಣ ಚರ್ಚೆ ಮಾಡೋಣ. ಸೊ ಇದಾದ ನಂತರ ಮತ್ತೊಮ್ಮೆ ತ್ರಿಕೋನಮಿತಿ ಬಗ್ಗೆ ಚರ್ಚೆ ಮಾಡೋಣ. ಸೊ ಇವು ಏನಪ್ಪಾ ಅಂದ್ರೆ ಪ್ರಮುಖವಾದಂತ ಅಂಶಗಳು ಅನ್ನೋದನ್ನ ನೋಡ್ತಾ ಇದ್ದಾವೆ. ಎಸ್ ಆದ್ಮೇಲೆ ಬಹುಭುಜಾಕೃತಿಗಳ ಬಗ್ಗೆ ಇವತ್ತು ನಾವು ಚರ್ಚೆನ ಮಾಡೋದಾದ್ರೆ, ಸೊ ವಿಶೇಷವಾಗಿ ಬಹುಭುಜಾಕೃತಿ ಅಂದ್ರೆ ಏನ, ಯಾವ್ದಕ್ಕೆ ನಾವು ಬಹುಭುಜಾಕೃತಿ ಅಂತ ನಾವು ಕರಿತಾ ಇದ್ದೇವೆ ಸ್ನೇಹಿತರೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಮೂರು ಅಥವಾ ನೋಡಿ ಎರಡೇ ಇದ್ದ ನೋಡಿ, ಒಂದೇ ಇತ್ತಂದ್ರೆ ಅದು ಬಿಂದು, ಎರಡು ಬಿಂದುಗಳನ್ನ ಸೇರಿಸೋದು ರೇಖಾಖಂಡ. ಹೌದಾ? ಆದ್ರೆ ಸ್ನೇಹಿತರೆ, ಮೂರು ಬಿಂದುಗಳನ್ನ ಸೇರಿಸೋದು, ಮೂರು ಬಿಂದುಗಳನ್ನ ಸೇರಿಸೋದು ಅಷ್ಟಲ್ಲ, ಆ ಮೂರು ಬಿಂದುಗಳು ಏನಾಗಿರ್ಬೇಕು ಹೇಳ್ರಿ, ಒಂದೇ ರೇಖೆ ಮೇಲೆ ಇರಬಾರ್ದು. ನೆನ್ಪಿಟ್ಕೋರಿ, ಒಂದೇ ರೇಖೆ ಮೇಲೆ ಇರಬಾರ್ದು. ಸೊ ಈ ರೀತಿ ಇರ್ಬೇಕು ನೋಡಿ. ಮೂರು ಸಮತಲವಲ್ಲದ ಸರಳ ರೇಖಾಗತವಲ್ಲದ ಅಂತ ನಾವು ಕರಿತಿದಾವ್. ಹೌದಾ? ಸರಳ ರೇಖಾಗತವಲ್ಲದ ಅಂದ್ರೆ ಏನ್ ಹೇಳ್ರಿ, ಒಂದೇ ರೇಖೆ ಮೇಲೆ ಮೂರು ಇರಬಾರ್ದು ಅಥವಾ ಒಂದೇ ಸ್ಟೇಟ್ ಆಗಿ ಇರಬಾರ್ದು. ನೆನ್ಪಿಟ್ಕೋರಿ, ಸರಳ ರೇಖಾಗತವಲ್ಲದ ಬಿಂದುಗಳನ್ನ ಅಥವಾ ರೇಖಾಖಂಡಗಳಿಂದ ಅದನ್ನ ಏನ್ ಮಾಡೋದು ಹೇಳ್ರಿ, ಆವೃತ ಮಾಡೋದು. ಆವೃತ ಅಂದ್ರೆ ಏನ, ಕ್ಲೋಸ್ಡ್ ಡಯಾಗ್ರಾಮ್ ಅಂತ ನಾವು ಕರಿತಾ ಇದಾವೆ ನೋಡಿ. ಇದು ಆವೃತವಾದಂತ ಆಕೃತಿಗಳಿಗೆ ನಾವೇನಂತ ಕರಿತಾವ ಅಂದ್ರ ಬಹುಭುಜಾಕೃತಿಗಳು ಅಂತ ನಾವು ಕರಿತಾ ಇದಾವೆ. ನೆನ್ಪಿಟ್ಕೋರಿ ಸ್ನೇಹಿತರೆ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ, ಬಹುಭುಜಾಕೃತಿಗಳು ಅಂದ್ರ ಎಸ್, ಅದು ತ್ರಿಭುಜ ಟಾಪಿಕ್ ನಲ್ಲಿ ಚರ್ಚೆ ಮಾಡೋಣ. ತ್ರಿಭುಜಗಳ ಟಾಪಿಕ್ ನಲ್ಲಿ ಚರ್ಚೆ ಮಾಡೋಣ, ತ್ರಿಭುಜ ಸರ್ವಸಮ್ಮತಿ. ಓಕೆ, ಎಸ್, ಇಲ್ಲಿ ಬಹುಭುಜಾಕೃತಿಗಳು ಅಂದ್ರೆ ಏನಪ್ಪಾ ಅಂದ್ರ ನೆನ್ಪಿಟ್ಕೋರಿ, ಮೂರು ಅಥವಾ ಮೂರಕ್ಕಿಂತ ಹೆಚ್ಚು. ಓಕೆ, ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಏನಾಗಿರ್ಬೇಕಪ್ಪ ಅಂದ್ರೆ ರೇಖಾಖಂಡಗಳಿಂದ ಆವೃತ ಆಗಿರ್ಬೇಕು. ಆವೃತವಾದಂತಹ ಆಕೃತಿಗಳಿಗೆ ಬಹುಭುಜಾಕೃತಿಗಳು ಎಂದು ಕರೆಯುತ್ತಾರೆ. ಓಕೆ ಸ್ನೇಹಿತರೆ, ಬಹುಭುಜಾಕೃತಿಗಳನ್ನ ಅವುಗಳ ಬಾಹುಗಳ ಆಧಾರದ ಮೇಲೆ ವಿಂಗಡಣೆ ಮಾಡ್ತಾ ಇದ್ದಾವೆ. ಸೊ ಇಟ್ ಮೀನ್ಸ್ ಮೂರು ಬಾಹುಗಳಿದ್ದಂದ್ರೆ ದಟ್ ಈಸ್ ಯಾವ್ದು ಹೇಳ್ರಿ, ತ್ರಿಭುಜ. ಕರೆಕ್ಟಾ? ಎಸ್. ನಾಲ್ಕು ಬಾಹುಗಳಿದ್ದು ಅಂದ್ರೆ ಅದೇನಾಗಿರ್ತದೆ ಹೇಳ್ರಿ, ನಾಲ್ಕು ಬಾಹುಗಳಿದ್ರೆ ಚತುರ್ಭುಜ ಆಗಿರ್ತಾ ಇದೆ ರೀ. ಹೌದಾ? ಸೊ 5 ಬಾಹುಗಳಿದ್ದು ಅಂದ್ರೆ ಅದು ಪಂಚಭುಜಾಕೃತಿ ಆಗಿರ್ತಾ ಇದೆ. ಸೊ 6 ಬಾಹುಗಳಿದ್ದು ಅಂದ್ರೆ ಹೇಳ್ಬೋದಾ, 6 ಬಾಹುಗಳಿದ್ದು ಅಂದ್ರೆ ಯಾವ್ದ್ರಿ, ಅಂದ್ರ ಸಪ್ತಭುಜಾಕೃತಿ ಸ್ನೇಹಿತರೆ. 8 ಇತ್ತಂದ್ರ ಅಷ್ಟಭುಜಾಕೃತಿಗಳು ಅಂತ ನಾವು ಕರಿತಾ ಇದಾವೆ. 9 ಇತ್ತಂದ್ರ ನವಬಹುಭುಜಾಕೃತಿಗಳು. ಹೌದಾ? 10 ಇತ್ತಂದ್ರ ದಶಭುಜಾಕೃತಿಗಳು ಅಂತ ನಾವು ಕರಿತಾ ಇದ್ದಾವೆ. ನೆನಪಿರ್ಲಿ. ಸೊ ಈ ರೀತಿ ಬಹುಭುಜಾಕೃತಿಗಳನ್ನ ಗಮನಿಸ್ತಾ ಇದಾವ ಸ್ನೇಹಿತರೆ, ನೆನ್ಪಿಟ್ಕೋರಿ. ಸೊ ಬಹುಭುಜಾಕೃತಿಯಲ್ಲಿ 2 ವಿಧಗಳಿದಾವೆ ನೋಡಿ. ಬಹುಭುಜಾಕೃತಿಯಲ್ಲಿ ಎಷ್ಟು ವಿಧಗಳಪ್ಪ ಅಂದ್ರೆ 2 ವಿಧಗಳಿದಾವೆ ಸ್ನೇಹಿತರೆ. ಎಲ್ಲಿ? ಬಹುಭುಜಾಕೃತಿಯಲ್ಲಿ ನೋಡಿ, ಬಹುಭುಜಾಕೃತಿಯಲ್ಲಿ 2 ವಿಧಗಳನ್ನ ನಾವು ಗಮನಿಸ್ತಾ ಇದ್ದಾವೆ. ನೆನ್ಪಿಟ್ಕೋರಿ. ಎಸ್, ವೆರಿ ಗುಡ್. ಒಂದು ಯಾವ್ದಪ್ಪ ಅಂದ್ರ ಹೇಳ್ಬೋದ ಸ್ನೇಹಿತರೆ, ನಿಯಮಿತ ಅನಿಯಮಿತ ಅಲ್ಲ. ಹೇಳ್ಬೋದು ಯಾರಾದ್ರೂ? ಬಹುಭುಜಾಕೃತಿಯಲ್ಲಿ 2 ವಿಧಗಳಿದಾವೆ. ಹೇಳ್ಬೋದ ಯಾರಾದ್ರೂ? ಹೇಳ್ಬೋದ ಸ್ನೇಹಿತರೆ? ಈ ಉದಾಹರಣೆ ನಾನು ಡಯಾಗ್ರಾಮ್ ತೆಗಿತೀನಿ ನೋಡಿ. ಇಲ್ಲಿದಕ್ಕೊಂದು ಈ ರೀತಿ ಇದೆ ತಿಳ್ಕೊರಿ ನೋಡಿ, ಇದು ಬಹುಭುಜ. ಬಟ್ ಇದಕ್ಕೇನಪ್ಪಾ ಆತರ ನೋಡಿ, ಹೇಳ್ಬೋದಾ? ಎಸ್, ವೆರಿ ಗುಡ್ ರೀ. ಸೊ ದಟ್ ಈಸ್ ಇದು ಬಹಿರ್ವಕ್ರ ಚತುರ್ಭುಜ. ಇದು ಯಾವ್ದು ಹೇಳ್ರಿ? ಬಹಿರ್ವಕ್ರ ಬಹುಭುಜಾಕೃತಿ. ಬಹಿರ್ವಕ್ರ ಬಹುಭುಜಾಕೃತಿ. ಸೊ ಇದೊಂದು ಏನಪ್ಪಾ ಅಂದ್ರ ಅಂತರ್ವಕ್ರ. ಇದಕ್ಕೆ ನಾವೇನಂತ ಕರಿತೇವಲ್ರಿ, ಅಂತರ್ವಕ್ರ ಬಹುಭುಜಾಕೃತಿ. ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಇದಕ್ಕೆ ಬಹಿರ ಯಾಕೆ ಕರೆದ್ರಪ್ಪ ಅಂದ್ರೆ ಸ್ನೇಹಿತರೆ, ಇಲ್ಲಿ ಯಾವುದು ಒಂದು ಕೋಣ ಏನಾಗಿಲ್ಲ ಹೇಳ್ರಿ, ಸರಳಾಧಿಕ ಕೋಣ ಇರುವುದಿಲ್ಲ. ಸರಳಾಧಿಕ ಕೋಣ ಆಗಿರುವುದಿಲ್ಲ. ಎಲ್ಲ ಕೋನಗಳು ಏನಾಗಿರ್ತಾವಪ್ಪ ಅಂದ್ರ ಲಘು ಕೋಣ ಆಗಿರ್ಬೋದು, ಲಂಬ ಕೋಣ ಆಗಿರ್ಬೋದು, ವಿಶಾಲ ಕೋಣ ಆಗಿರ್ಬೋದು. ಯಾವುದು ಸರಳಾಧಿಕ ಕೋಣ ಇರುವುದಿಲ್ಲ. ಇಟ್ ಮೀನ್ಸ್ 180ಕ್ಕಿಂತ ಹೆಚ್ಚು ಯಾವುದೇ ಕೋಣ ಇರುವುದಿಲ್ಲ ಇಲ್ಲಿ ಬಹುಭುಜಾಕೃತಿಯಲ್ಲಿ. ಬಹಿರ್ವಕ್ರ ನೆನ್ಪಿಟ್ಕೋರಿ. ಬಹಿರ್ವಕ್ರದಲ್ಲಿ ಯಾವುದೂ ಸಹಿತ 180ಗಿಂತ ಹೈಯೆಸ್ಟ್ ಇರೋದಿಲ್ಲ. ಎಲ್ಲ ಅದ್ರ ಒಳಗಡೆನೆ ಇರ್ತಾವ ಅನ್ನೋದು ನೋಡ್ತಾ ಇದ್ದೇವೆ.
ಹೌದಾ. ಇನ್ನು ವಿಶೇಷವಾಗಿ ಇಲ್ಲಿ ಕರ್ಣಗಳು ಏನಾಗಿರ್ತಾವಪ್ಪ ಅಂದ್ರೆ ಎಲ್ಲವೂ ಒಳಗಡೆ ಇರ್ತಾವ. ಇಲ್ಲಿ ಕರ್ಣಗಳೆಲ್ಲ ಏನಾಗಿದೆ ನೋಡ್ರಿ, ಬಹುಭುಜಾಕೃತಿಯ ಒಳಗಡೆನೆ ಇದಾವೆ, ನೆನ್ಪಿಡ್ಬೇಕು ನೋಡಿ. ಈ ರೀತಿ ಕರ್ಣಗಳಿದಾವೆ, ಎಲ್ಲಾ ಕರ್ಣಗಳು ಒಳಗಡೆನೆ ಇದಾವೆ. ಬಹುಭುಜಾಕೃತಿಯಲ್ಲಿ ಕರ್ಣಗಳು ಎಲ್ಲ ಏನಿದೆ ನೋಡ್ರಿ ಒಳಗಡೆನೆ ಇದಾವೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ. ಹೇಳ್ಬೋದು ಇಲ್ಲಿ ಉದಾಹರಣೆ. ಅಂತರ್ವಕ್ರ ಅಂದ್ರೆ ಏನ್ ಹೇಳ್ರಿ ನೋಡೋಣ ಉದಾಹರಣೆ. ಅಂತರ್ವಕ್ರ ಅಂದ್ರೆ ಏನಾಗುತ್ತೆ ಹೇಳ್ರಿ ನೋಡೋಣ ಡೆಫಿನಿಷನ್. ಅಂತರ್ವಕ್ರ ಅಂದ್ರೆ ಏನಾಗುತ್ತೆ? ಅಂತರ್ವಕ್ರ ಅಂದ್ರೆ ಏನು? ಸೊ ಸಿಂಪಲ್ ಇದೆ ಸ್ನೇಹಿತರೆ. ಎಸ್, ವೆರಿ ಗುಡ್. ಯಾವ್ದಾದ್ರು ಒಂದು ಕೋನ ನೋಡಿ, ಯಾವ್ದಾದ್ರು ಒಂದು ಕೋನ ಅಬೌವ್ 180 ಇರ್ತಾ ಇದೆ, ಅಬೌವ್ ಇರ್ತಾ ಇದೆ, 180ಕ್ಕಿಂತ ಅಬೌವ್ ಇರ್ತಾ ಇದೆ ಒಂದ್ ಆಂಗಲ್. ಒಂದಕ್ಕಿಂತ ಎರಡು ಇರ್ಬೋದು, ಬಟ್ ಕನಿಷ್ಠ ಒಂದೇ ಇರಬೇಕು, ಕನಿಷ್ಠ ಒಂದೇ ಇರ್ಬೇಕು. ನೋಡಿ ಇದು 180ಕ್ಕಿಂತ ಕೋನವನ್ನ ಉಂಟು ಮಾಡಿದೆ. ಯಾವ್ದಾದ್ರು ಒಂದು ಕೋನ ಏನಾಗಿರ್ತದಪ್ಪ ಅಂದ್ರ 180 ಡಿಗ್ರಿಕ್ಕಿಂತ ಹೆಚ್ಚಾಗಿರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ. ಎಲ್ಲಿ? ಅಂತರ್ವಕ್ರ ಬಹುಭುಜಾಕೃತಿಯಲ್ಲಿ. ಕ್ಲಿಯರಾ? ಇನ್ ನೆಕ್ಸ್ಟ್ ಇಲ್ಲಿ ಕನಿಷ್ಠ ಒಂದು ಕರ್ಣ ಆದ್ರೂ ಹೊರಗಡೆನೆ ಇರ್ತೈತಿ. ಇಲ್ಲಿ ಕರ್ಣ ಏನಾಗಿರ್ತದೆ ಒಂದ್ಗಡೆ ನೋಡಿ. ಎಸ್, ಇಲ್ಲಿ ಕರ್ಣ ಏನಾಗಿರ್ತದಪ್ಪ ಆತರ ಹೊರಗಡೆ ಇರ್ತಾ ಇದೆ ನೋಡಿ. ಒಂದಾದ್ರು ಈಗ ಉದಾಹರಣೆ ಕರ್ಣ ಅಂದ್ರೆ ಏನ ನೋಡಿ, ನೋಡಿ ಇಲ್ಲಿ ಒಂದಾದ್ರು ನೋಡಿ, ಈ ಕರ್ಣ ಏನಾಗ್ಯದ ಹೊರಗಡೆ ಇದೆ ನೋಡಿ. ಇದರ ಅರ್ಥ ಏನಪ್ಪಾ ಆತರ. ಸೊ ಕಂಪಲ್ಸರಿ ಒಂದು ಕರ್ಣ ಏನಾಗಿರ್ತದಪ್ಪ ಅಂದ್ರೆ ಹೊರಗಡೆ ಇರ್ತಾ ಇದೆ. ಅಂದ್ರೆ ಇದು ಕರ್ಣ ಎಲ್ಲ ಯಾವ್ದಾದ್ರು ಹೊರಗಡೆ ಇರ್ತೈತಿ. ಒಂದು ಕೋನ ಸರಳಾಧಿಕ ಕೋನ ಆಗಿರ್ತಾ ಇದೆ. ಬಟ್ ಇಲ್ಲಿ ಏನಾಗಿದಪ್ಪ ಅಂದ್ರ ಬಹಿರ್ವಕ್ರ, ನೆನ್ಪಿಟ್ಕೋರಿ. ಇಲ್ಲಿ ಯಾವುದು ಸರಳಾಧಿಕ ಕೋನ ಇರುವುದಿಲ್ಲ, ಜೊತೆಗೆ ಯಾವುದು ಕರ್ಣಗಳು ಹೊರಗಡೆ ಇರುವುದಿಲ್ಲ, ಎಲ್ಲವೂ ಒಳಗಡೆ ಇರ್ತಾ ಇದಾವೆ, ನೆನ್ಪಿಟ್ಕೋರಿ. ಹೌದಾ. ಇನ್ನ ಇದಾದ ನಂತರ ಅವುಗಳ ಬಾಹುಗಳ ಆಧಾರದ ಮೇಲೆ, ನಾವಿಲ್ಲಿ ಕೋನಗಳ ಆಧಾರದ ಮೇಲೆ ನೋಡಿದ್ವು ಸ್ನೇಹಿತರೆ. ಇನ್ನ ಅವುಗಳ ಬಾಹುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ ನಾವು ಮತ್ತಷ್ಟು ಬಹುಭುಜಾಕೃತಿಗಳನ್ನ ಮತ್ತು ಬೇರೆ ರೀತಿಯಲ್ಲೂ ಸಹಿತ ಏನ್ ಮಾಡಿದ್ರೆ ಹೇಳ್ರಿ ವಿಂಗಡಣೆಯನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದಾವ ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ. ಹಂಗಾರೆ ಯಾವುದು? ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಒಂದು ನಿಯಮಿತ ಬಹುಭುಜಾಕೃತಿ, ಇನ್ನೊಂದು ಅನಿಯತ ಬಹುಭುಜಾಕೃತಿ. ನೋಡ್ರಿ, ಅನಿಯತ ಬಹುಭುಜಾಕೃತಿ, ಇನ್ನೊಂದು ನಿಯಮಿತ ಬಹುಭುಜಾಕೃತಿ ಅಂತಂದ್ ಬರ್ತಾ ಇದೆ ಸ್ನೇಹಿತರೆ. ಅದಲ್ಲಿ ನೋಡಿ, ನಿಯಮಿತ ಇಟ್ ಮೀನ್ಸ್ ಇಲ್ಲಿ ಏನಪ್ಪಾ ಅಂದ್ರೆ ನೆನ್ಪಿಟ್ಕೋರಿ, ಇಲ್ಲಿ ಪ್ರಮುಖವಾಗಿ ಕೋನಗಳು ಸಮವಾಗಿರ್ತಾ ಇದ್ದಾವೆ, ಜೊತೆಗೆ ಬಾಹುಗಳು ಸಹಿತ ಸಮವಾಗಿರ್ತವೆ. ನೋಡಿ, ಬಾಹುಗಳು ಒಂದಕ್ಕೊಂದು ಸಮ ಇರ್ತಾ ಇದಾವೆ, ಕೋನಗಳು ಒಂದಕ್ಕೊಂದು ಸಮ ಇರ್ತಾ ಇದಾವೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ನಿಯಮಿತ ಬಹುಭುಜಾಕೃತಿ. ಈಗ ಉದಾಹರಣೆ, ನಿಯಮಿತ ಪಂಚಭುಜಾಕೃತಿ ಕೊಟ್ರಂದ್ರ ಅಲ್ಲೆಲ್ಲಾ ಬಾಹುಗಳು ಏನಾಗಿದೆ ಹೇಳ್ರಿ ಒಂದಕ್ಕೊಂದು ಸಮ ಇದಾವೆ. ಎಲ್ಲಾ ಬಾಹುಗಳು ಏನಾಗಿದಾವೆ ಸಮ ಇದಾವೆ. ಅಷ್ಟಲ್ಲ, ಅದರಲ್ಲಿರ್ತಕ್ಕಂಥ ಎಲ್ಲಾ ಒಳಕೋನಗಳು ಸಹಿತ ಏನಾಗಿದೆ ನೋಡ್ರಿ ಸಮ ಇದಾವೆ. ನೋಡಿ, ಎಲ್ಲಾ ಒಳಕೋನಗಳು ಸಹಿತ ಸಮ ಇದಾವೆ, ನೆನಪಿಡುವುದು. ದಟ್ ಈಸ್ ನಿಯಮಿತ ಬಹುಭುಜಾಕೃತಿ ಅಂತ ನಾವು ಕರಿತಾ ಇದಾವೆ. ಹೌದಾ ಸ್ನೇಹಿತರೆ. ಇನ್ ನೆಕ್ಸ್ಟ್ ಅನಿಯಮಿತ ಅಂದ್ರೆ ಏನ? ಸೊ ಇಲ್ಲಿ ಅನಿಯಮಿತ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಬಾಹುಗಳು ಮತ್ತು ಕೋನಗಳು ಏನಾಗಿರ್ತಾವಪ್ಪ ಅಂದ್ರ ಸಮ ಇರುವುದಿಲ್ಲ. ನೋಡಿ, ಏನಾಗಂಗಿಲ್ಲ ಹೇಳ್ರಿ, ಬಾಹುಗಳು ಕೋನಗಳು ಸಮ ಇರುವುದಿಲ್ಲ. ಇಲ್ಲಿ ಸಮ ಇರದೇ ಇರತಕ್ಕಂತ ಬಹುಭುಜಾಕೃತಿಗಳು ಯಾವಪ್ಪ ಅಂದ್ರ ಅನಿಯಮಿತ ಬಹುಭುಜಾಕೃತಿಗಳು. ಹೆಂಗ್ ಬೇಕಾದಂಗ ನಾವ್ ಏನ್ ಮಾಡ್ಬೋದು ಹೇಳ್ರಿ ತೆಗಿಬಹುದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಹೌದಾ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ ಪಾಯಿಂಟ್ ಅನ್ನ. ಅರ್ಥ ಆಯ್ತಾ ಸ್ನೇಹಿತರೆ? ಕ್ಲಿಯರ್ ಆಯ್ತಲ್ರಿ? ಎಸ್, ಚತುರ್ಭುಜ ಕ್ವಾಡ್ರಿಲೇಟರಲ್ ಆಗಿರ್ಬೋದು, ಯಾವ್ದಾಗಿರ್ಬೋದು. ಹೌದಾ. ಹಾಗಾದ್ರೆ ಈಗ ಉದಾಹರಣೆ ಯಾವುದು? ಸಮಬಾಹು ತ್ರಿಭುಜ ಯಾವ್ದಕ್ಕೆ ಉದಾಹರಣೆ ಅದಕ್ಕೆ ಹೇಳ್ರಿ ನೋಡೋಣ. ಸಮಬಾಹು ತ್ರಿಭುಜ ಯಾವುದಕ್ಕೆ ಉದಾಹರಣೆ ಆಗ್ತಾ ಇದೆ? ಸಮಬಾಹು ತ್ರಿಭುಜ ಯಾವ್ದಕ್ರಿ? ಎಸ್, ವೆರಿ ಗುಡ್. ಸಮಬಾಹು ತ್ರಿಭುಜ ಯಾವ್ದಕ್ಕೆ ಹೇಳ್ರಿ? ನಿಯಮಿತ ಬಹುಭುಜಾಕೃತಿಗೆ ಉದಾಹರಣೆ ಆಗ್ತಾ ಇದೆ. ಕ್ಲಿಯರ್ ಸ್ನೇಹಿತರೆ? ಅರ್ಥ ಆಯ್ತಲ್ರಿ? ಸೊ ನೆನ್ಪಿಟ್ಕೋರಿ, ಈ ಪಾಯಿಂಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಹೌದಾ. ಇನ್ನೊಂದು ಪಾಯಿಂಟ್ ಇದೆ ಸ್ನೇಹಿತರೆ, ಪೆಂಟಾಗ್ರಾಮ್ ಅಂದ್ರೆ ಏನ್ ಹೇಳ್ಬೋದು ಯಾರಾದ್ರು? ಬಹುಭುಜಾಕೃತಿಯಲ್ಲಿ ಇಂಪಾರ್ಟೆಂಟ್ ಇದೆ ಪೆಂಟಾಗ್ರಾಮ್. ಪೆಂಟಾಗ್ರಾಮ್ ಅಂದ್ರೆ ಏನ? ಪೆಂಟಾಗ್ರಾಮ್ ಅಂದ್ರೆ ಏನ್ರಿ? ವಾಟ್ ಇಸ್ ದ ಪೆಂಟಾಗ್ರಾಮ್? ಹೇಳ್ಬೋದು ಯಾರಾದ್ರು? ಏನಿದು ಪೆಂಟಾಗ್ರಾಮ್ ಅಂದ್ರೆ ಏನು? ನೋಡಿ, ಪೆಂಟಾಗ್ರಾಮ್ ಅಂದ್ರೆ ಹೇಳ್ಬೋದು ಯಾರಾದ್ರು? ಆಲ್ ಆಂಗಲ್ಸ್ ಅಂಡ್ ಸೈಡ್ ಸೇಮ್. ಮತ್ತೆ ಮತ್ತೆ ಯಾರಾದ್ರು ಹೇಳ್ಬೋದಾ? ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಎಕ್ಸಾಮ್ದಾಗ ಕೇಳ್ತಾರ 5 ಸೈಡ್ ಕ್ಲೋಸ್ಡ್ ಅಂತ ಇದಾರೆ. ಎಸ್, ಹೇಳ್ಬೋದು ಯಾರಾದ್ರು ಪೆಂಟಾಗ್ರಾಮ್? ಎಸ್, ಓಕೆ ಸ್ನೇಹಿತರೆ, ನೆನ್ಪಿಟ್ಕೋರಿ 5 ಶೃಂಗಗಳಿದಾವೆ. ಪೆಂಟಾಗ್ರಾಮ್ ಚಿತ್ರ ನೋಡಿ. ನೋಡಿ,
1 2 3 4 5 ಸಂಕೀರ್ಣ ನೆನಪಿಡ್ಬೇಕು. ಪೆಂಟಾಗ್ರಾಮ್ ಏನ್ ಹೇಳ್ರಿ, ಸಂಕೀರ್ಣ ಬಹುಭುಜಾಕೃತಿ ಏನಾಗಿರ್ತೈತಿ ಹೇಳ್ರಿ, ಕಾಂಪ್ಲೆಕ್ಸ್ ಇರ್ತೈತಿ. ಇದು ಸಂಕೀರ್ಣ ಬಹುಭುಜಾಕೃತಿ ಆಗಿದ್ದು 5 ಶೃಂಗಗಳನ್ನ ಒಳಗೊಂಡಿದ್ದು ಆ ನಡುವೆ ಏನ್ ಮಾಡ್ತದಪ್ಪ ಅಂದ್ರೆ ಮಧ್ಯದಲ್ಲಿ ನೋಡಿ, ಮಧ್ಯದಲ್ಲಿ ಅಂದ್ರೆ ಈ ರೀತಿ ಸ್ನೇಹಿತರೆ, ಮಧ್ಯದಲ್ಲಿ ಅಂದ್ರೆ ಕ್ಲಿಯರ್ ಆಗ್ತಾ ಇದೆ ನಿಮಗೆ. ಎಸ್ ನೋಡಿ, ಮಧ್ಯದಲ್ಲಿ ಅಂದ್ರೆ ಏನು, ಇದು ಮಧ್ಯದಲ್ಲಿ. ಸೊ ಮಧ್ಯದಲ್ಲಿ ಏನ್ ಮಾಡಿದೀಪ ಅಂದ್ರೆ ಪಂಚಭುಜಾಕೃತಿನ ಉಂಟು ಮಾಡ್ತೈತಿ. ಮಧ್ಯದಲ್ಲಿ ಏನ್ ಮಾಡೈತಿ ಹೇಳ್ರಿ, ನೋಡಿ ಇದು ಪಂಚಭುಜಾಕೃತಿನ ಉಂಟು ಮಾಡ್ತಾ ಇದೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ಪೆಂಟಾಗ್ರಾಮ್. ಸೊ ಮೇನ್ 1 ಮಾರ್ಕ್ಸಿಗೆ ಬರ್ಬೋದು, ನೆನಪಿರ್ಲಿ. ಓಕೆನಾ? ಎಸ್ 1 ಮಾರ್ಕ್ಸಿಗೆ ಬರ್ಬೋದ್ರಿ ಇದು. ಸೊ ನೆನಪಿಟ್ಕೋರಿ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಪೆಂಟಾಗ್ರಾಮ್ ಚಿತ್ರ ಅಂತ ನಾವು ಕರಿತಾ ಇದಾವೆ. 5 ಶೃಂಗಗಳಿಂದ ಕೂಡಿರ್ತಾ ಇದೆ. ಮಧ್ಯದಲ್ಲಿ ಏನಾಗಿರ್ತದೆ ಹೇಳ್ರಿ, ಪಂಚಭುಜಾಕೃತಿಯನ್ನ ಹೊಂದಿರ್ತಾ ಇದೆ, ಪಂಚಭುಜಾಕೃತಿ ಇರ್ತಾ ಇದೆ. ಓಕೆನಾ? ಎಸ್ ಈ ಪಾಯಿಂಟ್ ನಿಮ್ಗೆ ಏನಾಗಿರ್ಬೇಕು, ಕ್ಲಿಯರ್ ಆಗಿ ಗೊತ್ತಿರ್ಬೇಕಾಗುತ್ತೆ. ಎಸ್ ಬನ್ನಿ ಸ್ನೇಹಿತರೆ, ಬಹುಭುಜಾಕೃತಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಮೇನ್ ಪಾಯಿಂಟ್ ಗಳನ್ನ ನೋಡ್ತಾ ಇದ್ದೇವೆ ಸ್ನೇಹಿತರೆ, ಹೌದಾ? ಸೊ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರ, ಈಗ ಉದಾಹರಣೆ ಎನ್ನ ಬಾಹುಗಳನ್ನ ಒಳಗೊಂಡಂತ ಒಂದು ಬಹುಭುಜಾಕೃತಿ ತಿಳ್ಕೊರಿ. ಎನ್ನ ಬಾಹುಗಳನ್ನು ಒಳಗೊಂಡ ಒಂದೇನಿದೆ ಹೇಳ್ರಿ, ಬಹುಭುಜಾಕೃತಿ ಇದೆ. ಹಾಗಾದ್ರೆ ಎನ್ನು ಬಾಹುಗಳನ್ನ ಒಳಗೊಂಡಂತ ಏನು ಬಹುಭುಜಾಕೃತಿ ಇದೆ ಅಲ್ರಿ, ಅದರಲ್ಲಿ ಎಷ್ಟು ಕರ್ಣಗಳಿರ್ತಾವ ಹೇಳ್ರಿ? ನೋಡ್ರಿ, ಎನ್ ಬಾಹುಗಳ ಬಹುಭುಜಾಕೃತಿ ಅಲ್ರಿ, ಅಲ್ಲಿ ಕರ್ಣಗಳನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರ n-1 ಹಾಗೇನಿಲ್ಲ, ಎಷ್ಟು ಬೇಕಾದಷ್ಟು ಇರ್ತಾವ. n-1 ಅಂತ ಏನಿಲ್ಲ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಅದಕ್ಕೆ ರೂಲ್ಸ್ ನಿಮ್ಗೆ ಗೊತ್ತಿದಾರಲ್ಲ. ಏನ್ ರೂಲ್ಸ್ ಹೇಳ್ರಿ, ಯಾವ್ದು ಹೇಳ್ಬೋದಾ? ಸೂತ್ರ ಇದಲ್ಲ, ಅದು ಬಹುಭುಜಾಕೃತಿಯಲ್ಲಿ ಇರ್ತಕ್ಕಂಥ NCR ಮೈನಸ್ ಏನ್ ಹೇಳ್ರಿ, ಎನ್, ಅಥವಾ ಎಸ್ n-3, ಅಥವಾ ಏನ್ ಹೇಳ್ರಿ n-3 ಇಂಟು ಏನ್ ಹೇಳ್ರಿ, ಸಾರಿ n-3/2. ಈ ಫಾರ್ಮುಲಾವನ್ನ ನಾವೇನ್ ಮಾಡಬೇಕು, ಯೂಸ್ ಮಾಡಬೇಕು. ಅಥವಾ NC2 NCR ಅಲ್ಲ, NC2. ಪೆಂಟಾಗ್ರಾಮ್ ನಲ್ಲಿ ಕೋನಗಳು ಸೇಮ್ ಇರ್ತಾ ಇದಾವೆ. ಇಲ್ಲಿ ಪೆಂಟಾಗ್ರಾಮ್ ನಲ್ಲಿ ಕೋನಗಳನ್ನ ಅಳತೆ ಮಾಡಬಹುದು, ಇಲ್ಲ ಸೇಮ್ ಇರ್ತಾವ್ರಿ ಅವು. ಆಯ್ತಾ? NC2 ಮೈನಸ್ n ಇದೆ, ಎಕ್ಸಾಕ್ಟ್ಲಿ ರೈಟ್. ನೋಡಿ, ಎನ್ನ ಬಾಹುಗಳು ಬಹುಭುಜಾಕೃತಿಯಲ್ಲಿ ಇದ್ದು ಅಂದ್ರೆ ಸ್ನೇಹಿತರೆ, ಸಾಧ್ಯವಷ್ಟು ಕರ್ಣಗಳನ್ನ ನಾವೇನ್ ಮಾಡ್ತಾವಪ್ಪ ಅಂದ್ರೆ ಶೃಂಗದಿಂದ ಹೇಳ್ತಾ ಇದ್ದೇವೆ. ಏನ್ ಮಾಡ್ತಾ ಇದ್ರಿ, ಶೃಂಗಗಳಿಂದ ಹೇಳ್ತಾ ಇದ್ದೇವೆ. ನೋಡಿ, ಎನ್ನ ಬಾಹು ಭುಜಾಕೃತಿಯಲ್ಲಿ ನಾವೇನಾದ್ರೂ ಶೃಂಗಗಳಿಂದ ಒಂದು ಕರ್ಣ ಎಳೆದಾಗ, ಶೃಂಗಗಳಿಂದ ಕರ್ಣಗಳನ್ನ ಎಳೆದಾಗ ಯಾವ ಆಕೃತಿ ಉಂಟಾದೀತಿ ಹೇಳ್ರಿ? ಶೃಂಗಗಳಿಂದ ಕರ್ಣಗಳನ್ನ ಎಳೆದಾಗ ಏನ್ ಉಂಟಾದೀತಿ ಹೇಳ್ರೋಣ? ಈಗ ಉದಾಹರಣೆ ಇದೆ, ಯಾವ್ದೋ ಒಂದು ಬಹುಭುಜಾಕೃತಿ ಇದೆ. ಓಕೆ, ಬಹುಭುಜಾಕೃತಿ ಯಾವ್ದಾದ್ರು ಶೃಂಗ ಬಿಂದುವಿನಿಂದ ಒಂದು ಕರ್ಣವನ್ನ ಎಳೆದು ಅಂದ್ರೆ ಏನ್ ಉಂಟಾದೀತ್ರಿ? ಎಸ್, ದಟ್ ಈಸ್ ತ್ರಿಭುಜ ಉಂಟಾದೀತಿ. ನೆನ್ಪಿಟ್ಕೋರಿ, ದಟ್ ಈಸ್ ಮೇನ್ ಪಾಯಿಂಟ್. ಒಂದೇ ಪಾಯಿಂಟ್ ಇದು, ನೆನ್ಪಿಟ್ಕೋರಿ. ಎನ್ನ ಬಹುಭುಜಾಕೃತಿಯಲ್ಲಿ ಯಾವ್ದಾದ್ರು ಒಂದು ಶೃಂಗ ಕರ್ಣದಿಂದ ಒಂದು ಕರ್ಣವನ್ನು ಎಳೆದಾಗ ನಮಗೇನು ಉಂಟಾದೀತಿ? ವಿಶೇಷವಾಗಿ ಇಲ್ಲಿ ಆ ಟ್ರಯಾಂಗಲ್ ಏನಾಗೈತಪ್ಪ ಅಂದ್ರ ಉಂಟಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಹೌದಾ? ಇನ್ನು ಎರಡನೇದು ಸ್ನೇಹಿತರೆ, ಇನ್ನು ಆ ಬಹುಭುಜಾಕೃತಿಯಲ್ಲಿ ಎನ್ನ ಬಾಹುಗಳು ತಿಳ್ಕೊರ, ಅಥವಾ ಎನ್ನ ಬಾಹುಗಳಂದ್ರ ಅದು ತ್ರಿಭುಜ, ಚತುರ್ಭುಜ, ಹೌದಾ? ಚತುರ್ಭುಜ ಆಗಿರ್ಬೋದು, ಅಥವಾ ಒಂದು ಚತುರ್ಭುಜ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ತ್ರಿಭುಜ ಆಗಿರ್ಬೋದು, ಪಂಚಭುಜಾಕೃತಿ ಯಾವುದೋ ಆಗಿರ್ಬೋದು. ಅಲ್ಲಿ ಏನು ಎನ್ನ ಬಾಹುಗಳದವ್ರಲ್ಲ, ಅಲ್ಲಿ ನಾವು ಗಮನಿಸ್ತಾ ಇದ್ದಾವ ಸ್ನೇಹಿತರೆ, ಒಳಕೋನಗಳ ಮೊತ್ತ. ವೆರಿ ಇಂಪಾರ್ಟೆಂಟ್ ರೇ, ಪ್ರತಿ ಬಾರಿ ಎಕ್ಸಾಮ್ ನಲ್ಲಿ ಬರ್ತಾ ಇದೆ, ನೆನ್ಪಿಟ್ಕೋರಿ. ಒಳಕೋನಗಳ ಮೊತ್ತ. ಯಾವ ಮೊತ್ತ ಹೇಳ್ರಿ? ಒಳಕೋನಗಳ ಮೊತ್ತ. ಎಸ್, ಒಳಕೋನಗಳ ಮೊತ್ತ ಏನಾಗಿದೆಪ್ಪ ಅಂದ್ರ ಈ 2n-4 ಎಂಟು ಏನಪ್ಪಾ ಅಂದ್ರ 90 ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಲಂಬ ಕೋನಗಳಿಗೆ ಸಮ ಇರ್ತೈತಿ. ಅಥವಾ ಸ್ನೇಹಿತರೆ n-2 ಇಂಟು 180 ನೋಡಿ. ಅಥವಾ ಯಾವ್ದಾದ್ರು ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಬೋದು ನೀವು. ಅಥವಾ ಲಂಬ ಕೋನ ಕೊಟ್ಟಿರಂದ್ರೆ 90 ತಗೊಂಡ್ರೆ ಇಲ್ಲಿ 4 ಬರ್ತೈತಿ, 180 ತಗೊಂಡ್ರೆ ಇಲ್ಲಿ n-2 ಬರ್ತಾ ಇದೆ. ಓಕೆನಾ? ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಒಳಕೋನಗಳನ್ನ ಮೊತ್ತವನ್ನ ಕಂಡುಹಿಡಿಬೇಕಾದ್ರೆ ಈ ಸೂತ್ರ ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಏನಾತಪ್ಪ ಅಂದ್ರ ಪ್ರಶ್ನೆಗಳು ಬರ್ತಾ ಇದಾವ ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆನಾ? ಸೊ ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ಲ? ಎಲ್ಲಾ ಬಹುಭುಜಾಕೃತಿಗೆ ಬರೋದಿಲ್ಲ. ಎಲ್ಲಾ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಬೇಕಾದ್ರೆ ಇದೇ ಸೂತ್ರ ಸ್ನೇಹಿತರೆ. ಎಲ್ಲಾ ಬಹುಭುಜಾಕೃತಿಗಳ ಒಳಕೋನಗಳ ಮೊತ್ತವನ್ನ ಕಂಡುಹಿಡಿಬೇಕಾದ್ರೆ 2 ಫಾರ್ಮುಲಾ ಇದಾವೆ. 2n-4 ಇಂಟು ಎಷ್ಟು ಹೇಳ್ರಿ, 90 ತಗೋಬಹುದು, ಅಥವಾ n-2 ಇಂಟು ಏನ್ ಹೇಳ್ರಿ, 180. ಓಕೆ, ಕ್ಲಿಯರ್ ಆಗಿ ನೆನ್ಪಿಡ್ಬೋರಿ. ಇಲ್ಲ, ಸಾಧ್ಯವಾದಷ್ಟು ಹೇಳಿದೆ ನಾನು ನಿಮಗೆ, ಎಲ್ಲವೂ ಬರೋದಿಲ್ಲ, ಕೆಲವೊಂದು ಹೇಳ್ತೇನೆ ನಾನು. ಈ ಉದಾಹರಣೆ ಒಂದು ಪಂಚಭುಜಾಕೃತಿ ತಗೋರಿ.
ಸಾಕಷ್ಟು ಸಂಖ್ಯೆಯಲ್ಲಿ ಏನಾಗ್ತವಪ್ಪ ಅಂದ್ರ ತ್ರಿಭುಜಗಳು ಉಂಟಾಗ್ತದವು. ಕರ್ಣಗಳ ಬಗ್ಗೆ ನೋಡಿ, ಕರ್ಣಗಳ ಸೂತ್ರ ಏನಿದಪ್ಪ ಅಂದ್ರ ನೋಡಿ, ಕರ್ಣಗಳ ಸಂಖ್ಯೆ ಏನಿದಪ್ಪ ಅಂದ್ರ ನೋಡಿ, ಕರ್ಣಗಳಂದ್ರೆ ಏನ, ಈಗ ಉದಾಹರಣೆ ಒಂದು ಚತುರ್ಭುಜದ ತಿಳ್ಕೊರಿ. ಈ ಚತುರ್ಭುಜದಲ್ಲಿ ಬಾಹುಗಳು ದಟ್ ಈಸ್ n ಇಸ್ ಈಕ್ವಲ್ ಟು 4. ಓಕೆನಾ. ಒಂದು ಕರ್ಣ ಎಳಿಬೇಕಾದ್ರೆ ನಮಗೇನ್ ಬೇಕು ಹೇಳ್ರಿ, 2 ಬಾಹುಗಳು ಬೇಕು. ಕ್ಲಿಯರಾ? 2 ಬಾಹುಗಳು ಬೇಕು. ಹೌದಾ? ಸೊ ನೆನ್ಪಿಟ್ಕೋರಿ, ಕರ್ಣಗಳನ್ನ ಕಂಡಿಡ್ಬೇಕಾದ್ರೆ ಸೂತ್ರ ಏನಪ್ಪಾ ಅಂದ್ರ ನೋಡಿ, n ಮೈನಸ್ 3 ಬೈ ಏನಿದೆ 2. ದಟ್ ಈಸ್ ಫಾರ್ಮುಲಾ. n ಅಂದ್ರೆ ಎಷ್ಟು ಹಾಕ್ಬೇಕು? 4. 4 ಮೈನಸ್ 3 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಏನಾಗ್ತದೆ ಹೇಳ್ರಿ, 4 4ರಾಗ 1 3 ಕಳೆದ್ರೆ 1 ಡಿವೈಡ್ ಬೈ 2. 2 2 ಕ್ಯಾನ್ಸಲ್, 2 2 ಝ. ಸೊ ಆನ್ಸರ್ ಏನ್ ಬರುತ್ತೆ? 2. ನೋಡಿ, ಇಲ್ಲಿ ಎಷ್ಟು ಕರ್ಣಗಳನ್ನ ಎಳಿಬಹುದು ನಾವು? 2 ಕರ್ಣಗಳನ್ನ ಎಳೆಯಬಹುದು. ನೆನ್ಪಿಟ್ಕೋರಿ, ಎಷ್ಟು ಕರ್ಣಗಳು ಹೇಳ್ರಿ? 2 ಕರ್ಣಗಳನ್ನ ಎಳಿಲಿಕ್ಕೆ ಸಾಧ್ಯದ. ಹೆಕ್ಸಾನಲ್ಲಿ ಹೇಳ್ರಿ, ಹೆಕ್ಸಾನಲ್ಲಿ ಏನಾಗುತ್ತೆ ಹೇಳ್ರಿ? ಹೆಕ್ಸಾನಲ್ಲಿ ಬಾಹು ಇಲ್ಲದಿದ್ದರೆ ಟ್ರಯಾಂಗಲ್ ಬರಲ್ಲ. ಬಾಹು ಇಲ್ಲದಿದ್ದರೆ ಅಂದ್ರೆ ಏನರ್ಥ ರೀ? ಬರುತ್ತೆ ರೀ, ಎಲ್ಲದರಲ್ಲಿ ಬರುತ್ತೆ. ಬಹಳಷ್ಟು ತ್ರಿಭುಜಗಳು ಉಂಟಾಗ್ತಾವ, ಎಲ್ಲವೂ ಉಂಟಾಗಂಗಿಲ್ಲ. ಉದಾಹರಣೆ ನೋಡ್ರಿ, ಹೆಕ್ಸಾ ಅಂದ್ರೆ ಈಗ ಉದಾಹರಣೆ 6 ಷಟ್ಭುಜಾಕೃತಿ. ಹೌದಾ? ಓಕೆ, ಷಟ್ಭುಜಾಕೃತಿ ಇದೆಲ್ಲ. ಸೊ ಇಲ್ಲಿ ನೋಡ್ರಿ, ಇದೊಂದು ಕರ್ಣವನ್ನ ಎಳೆದಾಗ ಇಲ್ಲೇನು ಉಂಟಾಯ್ತು? ತ್ರಿಭುಜ ಉಂಟಾಯ್ತು. ಹೌದಾ? ಸೊ ಇದೊಂದು ಕರ್ಣವನ್ನು ಎಳೆದಾಗ ಇಲ್ಲಿ ಏನಾಯ್ತು? ತ್ರಿಭುಜ ಉಂಟಾಯ್ತು. ಹೌದಾ? ಸೊ ಈ ರೀತಿ ಹೇಳ್ದಾನ, ಈ ರೀತಿ ಈ ಕರ್ಣ ಎಳೆದಾಗ ಇಲ್ಲಿ ಏನಾಯ್ತು? ತ್ರಿಭುಜ ಉಂಟಾಯ್ತು. ಅರ್ಥ ಆಯ್ತಾ ನಾನು ಹೇಳೋದು ಸ್ನೇಹಿತರೆ? ಸೊ ದಟ್ ಈಸ್ ಮೇನ್ ಪಾಯಿಂಟ್ ಫಸ್ಟ್ ಒನ್ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಹೌದಾ? ಸೊ ನೆನ್ಪಿಟ್ಕೋರಿ, ಒಳಕೋನಗಳ ಮೊತ್ತವನ್ನ ಕಂಡುಹಿಡಿಬೇಕಾದ್ರೆ ಯಾವ ಸೂತ್ರವನ್ನ ಯೂಸ್ ಮಾಡದಪ್ಪ ಅಂದ್ರ, ಸೊ ದಟ್ ಈಸ್ 2n ಮೈನಸ್ 4 ಇಂಟು ಏನ್ ಹೇಳ್ರಿ 90, ಅಥವಾ ಯಾವ್ದಪ್ಪ ಅಂದ್ರ 9 ಮೈನಸ್ 2 ಇಂಟು ಏನ್ ಹೇಳ್ರಿ 180 ಆಗ್ತಾ ಇದೆ. ನೆನ್ಪಿಟ್ಕೋರಿ. ಕ್ಲಿಯರ್? ಇಲ್ಲಿ 2 ಕಾಮನ್ ತೆಗೆದು ಅಂದ್ರೆ 180 ಆಗ್ತಾ ಇದೆ. ನೆನ್ಪಿಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್. ಇನ್ನು ಸ್ನೇಹಿತರೆ, ನಮ್ಮ ಬಹುಭುಜಾಕೃತಿಗಳು ಏನಾದ್ರು ನಿಯಮಿತ ಬಹುಭುಜಾಕೃತಿ ಆಗಿದ್ದು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ನಿಯಮಿತ ಬಹುಭುಜಾಕೃತಿ ಅಂದ್ರೆ ಏನ್ ಹೇಳ್ರಿ? ಇಟ್ ಮೀನ್ಸ್ ಸ್ನೇಹಿತರೆ, ನಿಯಮಿತ ಬಹುಭುಜಾಕೃತಿ ಅಂದ್ರೆ ಏನ್ ಹೇಳ್ರಿ? ಎಲ್ಲಾ ಬಾಹುಗಳು ಎಲ್ಲಾ ಕೋನಗಳು ಸಮ ಇರ್ತಾವ. ಏನಾದ್ರೂ ಆ ಬಹುಭುಜಾಕೃತಿ ನಿಯಮಿತ ಆಗಿತ್ತಂದ್ರ ಸೊ ಅದರಲ್ಲಿ ಇರ್ತಕ್ಕಂಥ ಒಳಕೋನ ದಟ್ ಇಸ್ ಇಂಟೀರಿಯರ್ ಆಂಗಲ್ ಅಂತ ನಾವು ಕರಿತಾವ. ಆಯದಿಂದ ಗುರುತ ಮಾಡ್ತಾ ಇದ್ದಾವೆ. ಸೊ ಅವಾಗ ಸೂತ್ರ ಏನ್ ಯೂಸ್ ಮಾಡ್ಬೇಕು ಹೇಳ್ರಿ? n ಮೈನಸ್ 2 ಡಿವೈಡ್ ಬೈ n ಇಂಟು ಏನಪ್ಪಾ ಅಂದ್ರ 180. ಸ್ನೇಹಿತರೆ ನೆನ್ಪಿಟ್ಕೋರಿ. ಅಥವಾ ಒಳಕೋನ ಇಸ್ ಈಕ್ವಲ್ ಟು ಏನಾಗ್ತದಪ್ಪ ಅಂದ್ರ 2n ಮೈನಸ್ 4 ಡಿವೈಡ್ ಬೈ n ಇಂಟು 90. ನೋಡಿ, ಬಹಳ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ ಇದೆ. ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ ಈ ಪಾಯಿಂಟ್ ಅನ್ನ. ಓಕೆ. ಸೊ ನೋಡಿ, ನಿಯಮಿತ ಬಹುಭುಜಾಕೃತಿ ಇದ್ದಾಗ ಅಂದ್ರೆ ಎಲ್ಲಾ ಬಾಹುಗಳು ಎಲ್ಲಾ ಕೋನಗಳು ಸಮವಿದ್ದಾಗ ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗುತ್ತೆ. ಯಾವ್ದಾದ್ರು ಒಂದು ತಗೋರಿಲಿ, n ಮೈನಸ್ 2 ಬೈ n ಇಂಟು 180 ಅಥವಾ 2n. ಸೊ ಒಂದು ನೆನ್ಪಿಟ್ಕೋರಿ, ಯಾವ್ದಾದ್ರು ಇದೊಂದು ನೆನ್ಪಿಟ್ಕೋರಿ, ಈಸಿ ಆಗಿಬಿಡುತ್ತೆ ನಿಮಗೆ. ಓಕೆನಾ? ಸೊ ಯಾವ್ದಾದ್ರು ಒಂದು ನೆನ್ಪಿಟ್ಕೋರಿ, ಎರಡು ಸೇಮೇ, ಎರಡು ಕರೆಕ್ಟ್. ಬಟ್ ಸೂತ್ರದ ಎಲ್ಲೋ ಕೇಳ್ಬೋದು, ಬೋತ್ ಆರ್ ಸೇಮ್ ನಾ? ಎಸ್, ಬೋತ್ ಆರ್ ಸೇಮ್. ನೋಡಿ, ಇಲ್ಲಿ 2 ಕಾಮನ್ ತೆಗೆದು ಅಂದ್ರೆ ಮತ್ತೆ ಆನ್ಸರ್ ನಮಗೆ ಇದೇ ಬರುತ್ತೆ. 2 ಕಾಮನ್ ತೆಗೆದು ಅಂದ್ರೆ ಇದೇ ಬರುತ್ತೆ. ಇಲ್ಲಿ 2 ಕಾಮನ್ ತೆಗೆದಿಲ್ಲ, ಇಲ್ಲಿ 2 ಕಾಮನ್ ತೆಗೆದಿದ್ದಾರೆ, ಇಷ್ಟೇ ಡಿಫ್ರೆನ್ಸ್ ಇದೆ. ಕ್ಲಿಯರ್? ಸೊ ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಹೌದಾ? ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ? ಇದು ದಟ್ ಈಸ್ ಥರ್ಡ್ ಪಾಯಿಂಟ್. ಇದು 2ನೇ ಪಾಯಿಂಟ್, ಇದು 3ನೇ ಪಾಯಿಂಟ್. 1ನೇ ಪಾಯಿಂಟ್ ಹೇಳಿದೆ, ಕರ್ಣಗಳನ್ನು ಹೇಳಿದಾಗ ತ್ರಿಭುಜಗಳು ಉಂಟಾಗುತ್ತವೆ. ಓಕೆ. ಎಸ್. ಇನ್ನ 4ನೇ ಒಂದು ಪಾಯಿಂಟ್ ಏನಿದೆ ಸ್ನೇಹಿತರೆ? ಇಲ್ಲ, ಸೂತ್ರ ಇದೆ ರೀ. ನಿಯಮಿತ ಬಹುಭುಜಾಕೃತಿ ಅಂದ್ರೆ ಏನ್ ಹೇಳ್ರಿ? ಎಲ್ಲಾ ಬಾಹುಗಳು, ಈಗ ಉದಾಹರಣೆ, ಈಗ ಒಂದು ಯಾವುದೋ ಒಂದು ಪಂಚಭುಜಾಕೃತಿ ಇದೆ ತಿಳ್ಕೊರಿ. ಇದಕ್ಕೆ ನಿಯಮಿತ ಪಂಚಭುಜಾಕೃತಿ ಅಂತ ನಾವು ಕರಿತಾವ. ಇಲ್ಲಿ ಎಲ್ಲಾ ಬಾಹುಗಳು ಸಮ ಇರಬೇಕು, ಜೊತೆಗೆ ಎಲ್ಲಾ ಕೋನಗಳು ಸಮ ಇರಬೇಕು. ದಟ್ ಈಸ್, ಅವೆಲ್ಲಾ ಸಮ ಇದ್ದು ಅಂದ್ರೆ ಅದೇನ್ ಹೇಳ್ರಿ? ನಿಯಮಿತ ಬಹುಭುಜಾಕೃತಿನ. ಆ ನಿಯಮಿತ ಬಹುಭುಜಾಕೃತಿ ಇದ್ದಾಗ ಈ ಪ್ರತಿ ಏನಿದಾವಲ್ಲ ಇದ್ರ ಒಳಕೋನಗಳನ್ನ ಕಂಡುಹಿಡಿಬೇಕಾರ ಏನ್ ಹೇಳ್ರಿ? ಒಳಕೋನಗಳನ್ನ ಕಂಡುಹಿಡಿಬೇಕಾದ್ರ ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು ಸ್ನೇಹಿತರೆ, ನೆನ್ಪಿಟ್ಕೋರಿ. ಒಳಕೋನವನ್ನ ಕಂಡುಹಿಡಿಬೇಕಾದ್ರೆ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ, ಅರ್ಥ ಆಗಿರ್ಬೇಕನ್ನೋದನ್ನ. ಇನ್ನ ಬಹುಭುಜಾಕೃತಿಯ ಹೊರ ಕೋನಗಳು ಬರ್ತಾ ಇದಾವೆ ಸ್ನೇಹಿತರೆ. ಏನ್ ಹೇಳ್ರಿ? ಹೊರ ಕೋನಗಳು ಬರ್ತಾ ಇದಾವೆ. ಆ ಬಹುಭುಜಾಕೃತಿಯಲ್ಲಿ ಏನ್ ಹೊರ ಕೋನಗಳದಾವಲ್ರಿ, ಆ ಹೊರ ಕೋನಗಳ ಮೊತ್ತ ಯಾವತ್ತು ಏನಾಗಿರ್ತದಪ್ಪ ಅಂತ ಕೇಳಿದ್ರೆ ನೋಡಿ, ಹೊರ ಕೋನ ದಟ್ ಈಸ್ ದಿಂದ ಗುರುತ ಮಾಡ್ತಾ ಇದ್ದಾವೆ. 4 ಲಂಬ ಕೋನಗಳಾಗಿರ್ತಾ ಇದಾವೆ. 4 ಲಂಬ ಕೋನಗಳಂದ್ರೆ ಎಷ್ಟಾಗುತ್ತೆ ಹೇಳ್ರಿ? 360 ಆಗ್ತಾ ಇದೆ. ನೆನ್ಪಿಡ್ಕೋರಿ, ಏನಾಗಿರ್ತದೆ ಹೇಳ್ರಿ? 360 ಆಗ್ತಾ ಇದೆ.
ಸ್ಕ್ರೀನ್ ಕಾಣ್ತಾ ಇಲ್ಲ ಆದರೆ ಮತ್ತೊಮ್ಮೆ ಎಕ್ಸಿಟ್ ಆಗಿ ಇನ್ ಆಗಿ ಬರುತ್ತೆ ರೀ. ಓಕೆ, ಹೊರಕೋನಗಳು ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಹೊರಕೋನಗಳು ಇನ್ನು ಪ್ರತಿಯೊಂದು ಹೊರಕೋನವನ್ನ ಕಂಡುಹಿಡಿಬೇಕಾರೆ ನಂಬರ್ ಆಫ್ ಔಟರ್ ಆಂಗಲ್ ಅಂತ ನಾವು ಕರಿತಾವ. ಹೌದಾ, ಹೊರಕೋನಗಳನ್ನ ಕಂಡುಹಿಡಿಬೇಕಾರೆ ಪ್ರತಿಯೊಂದು ಹೊರಕೋನಗಳನ್ನ ಕಂಡುಹಿಡಿಬೇಕಾದ್ರೆ ನಾವು ಅವಾಗ ಏನ್ ಮಾಡ್ತಾವ್ರಿ, ಇ ಇಸ್ ಈಕ್ವಲ್ ಟು ಏನಂತ ಕರಿತಾವ್ರಿ, 360 ಡಿವೈಡ್ ಬೈ ಎನ್. ನೋಡಿ, ಪ್ರತಿಯೊಂದು ಹೊರಕೋನ ಬೇಕಾಗಿತ್ತಂದ್ರೆ 360 ಡಿವೈಡ್ ಬೈ ಎನ್ ದಿಂದ ಮಾಡ್ತಾ ಇದ್ದಾವೆ. ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಓಕೆನಾ ಸ್ನೇಹಿತರೆ? ಸೊ ಈ ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್. ಇನ್ನೊಂದು ನೋಡಿ, ಒಳಕೋನ ತಗೋರಿ. ಯಾವುದು? ಒಳಕೋನ ತಗೋರಿ. ನೆಕ್ಸ್ಟ್ ಹೊರಕೋನ ತಗೋರಿ. ಎರಡು ಕೂಡ್ಸ್ರೆ ಏಟಾಗ್ಬೇಕು ಹೇಳ್ರಿ ನಮ್ದು ಉತ್ತರ? 180 ಆಗ್ತಾ ಇದೆ. ನೆನ್ಪಿಟ್ಕೋರಿ. ಈ ಎಲ್ಲಾ ರೂಲ್ಸ್ಗಳು ಗೊತ್ತಿರ್ಬೇಕು. ಇದು 5ನೇ ರೂಲ್ಸ್ ಅದು. ನೋಡಿ, 1ನೇ ರೂಲ್ಸ್ ಏನ್ ಹೇಳ್ತೈತಿ? ತ್ರಿಭುಜಗಳು ಉಂಟಾಗ್ತದ ಅಂತ ಹೇಳ್ತಾ ಇದಾರು. 2ನೇದು ಏನಪ್ಪಾ ಅಂದ್ರ ಒಳಕೋನಗಳ ಮೊತ್ತ ಇದಕ್ಕೆ ಸಮನಾಗಿರ್ತಾ ಇದೆ. ನಿಯಮಿತ ಬಹುಭುಜಾಕೃತಿ ಆಗಿತ್ತಂದ್ರ ಸೊ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾವೆ. ಹೊರಕೋನಗಳು 360 ಡಿಗ್ರಿ ಆಗಿರ್ತಾ ಇದೆ. ಪ್ರತಿಯೊಂದು ಹೊರಕೋನ ಬೇಕಾಗಿತ್ತಂದ್ರ 360 ಡಿವೈಡ್ ಬೈ ಎನ್. ನೋಡಿ, ಇದು 5ನೇ ಪಾಯಿಂಟ್. ಸೊ ನೋಡಿ, ಇದು 6ನೇ ಪಾಯಿಂಟ್. ಒಳಕೋನ ಹೊರಕೋನ ಕೂಡಿಸಿದಾಗ ಎಷ್ಟಾದೈತಿ? 180 ಡಿಗ್ರಿ ಆಗ್ತಾ ಇದೆ. ಕ್ಲಿಯರ್ ಆ ಸ್ನೇಹಿತರೆ? ಸೊ ಬನ್ನಿ ಇದ್ರ ಮೇಲೆ ಇವೆಲ್ಲ ಬರ್ಕೋಬೇಕ್ರೆ. ಓಕೆ, 6 ಪಾಯಿಂಟ್ ಎಕ್ಸ್ಪ್ಲೇನ್. 6 ಪಾಯಿಂಟ್ದಾಗ ಏನ್ ಹೇಳ್ರಿ, ಒಳಕೋನ ಮತ್ತು ಹೊರಕೋನ ಎರಡು ಮೊತ್ತ ಎಟ್ಟದ ಹೇಳ್ರಿ? 180 ಇದೆ. ನೆನ್ಪಿಟ್ಕೋರಿ. ಹೊರಕೋನ ಒಳಕೋನಗಳ ಮೊತ್ತ ಎಷ್ಟಾಗಿರ್ತೈತಿ ಹೇಳ್ರಿ? 180 ಡಿಗ್ರಿ ಇರ್ತಾ ಇದೆ. ನೆನ್ಪಿಟ್ಕೋರಿ. ಓಕೆ, ಎಸ್. ಎಕ್ಸಾಂಪಲ್ ಅಂದ್ರೆ ನೋಡಿ, ಇದನ್ನ ಮತ್ತೆ ಇದನ್ನ ಕೂಡಿಸಿದಾಗ 180 ಆಗ್ತಿದ್ದಿತ್ತ ಅಂತ ಹೇಳ್ತಾರ ಅವ್ರು. ಆಯ್ತಾ? ಬನ್ನಿ ಸ್ನೇಹಿತರೆ, ಇದ್ರ ಮೇಲೆ ಲೆಕ್ಕಗಳನ್ನ ಒಂದೊಂದಾಗಿ ಏನ್ ಮಾಡೋಣ ಅಂದ್ರೆ ಬಿಡಿಸೋಣ. ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಓಕೆ, ಎಸ್. ಇಲ್ಲಿ ಪ್ರಮುಖವಾಗಿ ಒಂದು ಉದಾಹರಣೆಯನ್ನ ತಗೋಣ ಸ್ನೇಹಿತರೆ. ಅಷ್ಟಭುಜಾಕೃತಿ ಇದೆ ತಿಳ್ಕೊರಿ. ಯಾವುದು? ಅಷ್ಟಭುಜಾಕೃತಿ. ಈ ಅಷ್ಟಭುಜಾಕೃತಿಯಲ್ಲಿ ಇರತಕ್ಕಂತ ಒಳಕೋನಗಳ ಮೊತ್ತ ಕಂಡುಹಿಡಿಯೋಣ ರೀ. ಏನ್ ಕಂಡುಹಿಡಿಯೋಣ? ಒಳಕೋನಗಳ ಮೊತ್ತ. ನೋಡಿ, ಒಳಕೋನಗಳ ಮೊತ್ತ ಸೂತ್ರ ಹೇಳೇನ ನಿಮ್ಗೆ. ಅಷ್ಟ ಬಹುಭುಜಾಕೃತಿ ಅಂತಂದ್ರೆ ಸೊ ಎಲ್ಲಾ ಬಹುಭುಜಾಕೃತಿಗಳು ನೋಡಿ ಅಷ್ಟ ಬಹುಭುಜಾಕೃತಿ ಅಂತಂದು ಕೊಟ್ಟಿದ್ದಾರೆ. ನೆನ್ಪಿಟ್ಕೋರಿ. ಸೊ ಓಕೆ, ಎಸ್. ಬನ್ನಿ, ಒಳಕೋನಗಳ ಮೊತ್ತ ಅಂದ್ರೆ ಕಂಡುಹಿಡಿಬೇಕಾದ್ರೆ ನಾನು ಹೇಳಿದ್ದೆ ಏನು? n-2 ಇಂಟು ಏನಿದೆ ಹೇಳ್ರಿ? 180 ಡಿವೈಡ್ ಬೈ ಏನ್ ಹೇಳ್ರಿ? ಎನ್ ಇದೆ. ನೋಡಿ, ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಸಾರಿ, n-2 ಯೂಸ್ ಮಾಡ್ಬೇಕ್ರೆ n-2 ನೋಡಿ, ಎರಡು ಸೂತ್ರದಾಗಲಿ ಒಳಕೋನಗಳು ಮತ್ತು ಅಟ್ಟ ಕೇಳಿದ್ದಾರೆ ಅವರು. ಒಳಕೋನಗಳು ಮತ್ತು ಅಟ್ಟ ಕೇಳಿದ್ದಾರೆ. ನೆನ್ಪಿಟ್ಕೋರಿ. ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡಿ ಡೈರೆಕ್ಟ್ ಆಗಿ. ಇದನ್ನ ಯಾಕೆ ಸುಮ್ಮನೆ? ಓಕೆ, ಅಲ್ಲಿ ಬಾಹುಗಳ ಸಂಖ್ಯೆ ಬೇಕಾದಾಗ ಅದು ಎನ್ ಇದೆ. ಎನ್ ಅಂದ್ರೆ ಎಷ್ಟಿದೆ? ಅಷ್ಟ ಅಂದ್ರೆ ಎಷ್ಟು ಬರುತ್ತೆ? 8 ಬರ್ತಾ ಇದೆ. ಹೌದಾ? ಅಷ್ಟ ಅಂದ್ರೆ ಎಷ್ಟಿದೆ ಹೇಳ್ರಿ? 8 ಇದೆ. 8 ಬ್ರಕೆಟ್ 8 ಮೈನಸ್ ಏನಾಗ್ತೈತಿ ಹೇಳ್ರಿ? ಸಾರಿ, ಸೂತ್ರ ನೋಡಿ ಕರೆಕ್ಟ್ ಆಗಿ. ಸೂತ್ರ ತಪ್ಪಿದ್ದು ಅನ್ಸುತ್ತೇನು? ಸೂತ್ರ ಏನಿದೆ ನೋಡಿ? ಎನ್ ಮೈನಸ್ ಇದೆ ನೋಡಿ. n-180 ಅಟ್ಟ ಇದೆ ರೀ. ಓಕೆನಾ? n-2 ಅಟ್ಟ ಇದೆ. ಓಕೆ, ವೇಟ್. ಓಕೆ, ಎಸ್. ನೋಡಿ, ಒಳಕೋನಗಳ ಮೊತ್ತ n-2 ಇಂಟು 180 ಇದೆ. ಹೌದಾ? ಎನ್ ಅಂದ್ರೆ ಎಷ್ಟಿದೆ? 8 ಮೈನಸ್ 2 ಇಂಟು 180. ಎಸ್. ಓಕೆ, 6 ಬರ್ತಾ ಇದೆ. 6 ಇಂಟು 180. ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ 1080 ಬರ್ತಾ ಇದೆ. ಎಷ್ಟು ಹೇಳ್ರಿ? 1080. ಓಕೆ, ಡನ್. ಕ್ಲಿಯರ್ ಇದೆ ಸ್ನೇಹಿತರೆ? ನೆನ್ಪಿಟ್ಕೋರಿ. ಹಂಗಾರೆ ನೋಡೋಣ ಸ್ನೇಹಿತರೆ, ಇದ್ರದ್ದು ಹೇಳ್ರಿ ದಶಭುಜಾಕೃತಿ ಎಷ್ಟು ಬರ್ತದೆ ಹೇಳ್ರಿ? ದಶಬಹುಭುಜಾಕೃತಿ ಎಷ್ಟು ಬರ್ತದೆ ನೋಡ್ರಿ? ದಶಭುಜಾಕೃತಿದ ಒಳಕೋನಗಳ ಮೊತ್ತ ಎಷ್ಟು ಇರುತ್ತೆ ಬರ್ತಿ? ಎಸ್, ಎಷ್ಟಿದೆ ರೀ ದಶಬಹುಭುಜಾಕೃತಿದ? ಎಸ್, ವೆರಿ ಗುಡ್. 1040 ಇದೆ. 1040. ವೆರಿ ಗುಡ್. ಹಂಗಾರೆ ಇದ್ರದ್ದು ಹೊರಕೋನ ಎಷ್ಟು ಬರುತ್ತೆ ಹೇಳ್ರಿ? ಹೊರಕೋನ ಎಷ್ಟು ಬರುತ್ತೆ ರೀ? ಹೊರಕೋನ ಹೌ ಮಚ್? ಹೊರಕೋನ ಎಷ್ಟು ಬರುತ್ತೆ ರೀ? ಹೊರಕೋನ ಒಂದಲ್ಲ. ನೋ. ಹೊರಕೋನ ಪ್ರತಿ ಹೊರಕೋನ ಅಲ್ಲ, ಟೋಟಲ್ ಹೊರಕೋನಗಳ ಮೊತ್ತ ರೀ. ಹೊರಕೋನಗಳ ಮೊತ್ತ ಎಸ್ 360 ಬರ್ತಾ ಇದೆ ನೋಡಿ. ಎಷ್ಟು ಬರ್ತಿದೆ ಹೇಳ್ರಿ? 360 ಬರ್ತಾ ಇದೆ ಸ್ನೇಹಿತರೆ. ನೆನ್ಪಿಟ್ಕೋರಿ. ಕ್ಲಿಯರಾ? ಎಸ್, ಓಕೆ, ಡನ್.
ಹಾಗಾದ್ರೆ ಸ್ನೇಹಿತರೆ ಈ ಕೋನಗಳನ್ನ ಕಂಡುಹಿಡಿದು ಕಲ್ತ್ರಿ. ಇದಾದ ನಂತರ ನಾವೇನ್ ಮಾಡೋಣ ಅಂದ್ರೆ ಈಗ ಕೋನಗಳ ಮೊತ್ತ ಕೊಟ್ಟಿದ್ದಾರೆ ನಮಗೆ. ಈ ಕೋನಗಳ ಮೊತ್ತ ಎಷ್ಟದಪ್ಪ ಅಂದ್ರೆ 900 ಇದೆ. ಫಿಕ್ಸ್ ನಂಬರ್ 360 ಫಿಕ್ಸ್, ಎಲ್ಲದಕ್ಕೂ ಫಿಕ್ಸರ್ ಅದು. 360 ಎಲ್ಲದಕ್ಕೂ ಫಿಕ್ಸರ್ ಅದು. ಓಕೆ, ಎಸ್ 900 ಇದೆ. ಒಳ ಕೋನಗಳ ಮೊತ್ತ 900 ಇದೆ. ಹಂಗಾರ ಬಹುಭುಜಾಕೃತಿ ಹೆಸರು ಕೇಳಿದಾರೆ ನೋಡ್ರಿ. ಒಳ ಕೋನಗಳ ಮೊತ್ತ ನೋಡಿ ಎಷ್ಟು ಬರುತ್ತೆ. ಬಹುಭುಜಾಕೃತಿ ಕಂಡುಹಿಡಿಬೇಕಾದ್ರೆ ಸೂತ್ರ ಇಲ್ಲಿ ಬಾಹುಗಳ ಸಂಖ್ಯೆನ ಕಂಡುಹಿಡಿಬೇಕು ಸ್ನೇಹಿತರೆ. ಹೌದಾ, ಬಾಹುಗಳ ಸಂಖ್ಯೆನ ಕಂಡುಹಿಡಿಬೇಕು. ಎಷ್ಟು ಬರುತ್ತೆ ಬಾಹುಗಳ ಸಂಖ್ಯೆ? 900 ಇದೆ. ಸಿಂಪಲ್ ಅದರ್ದಾಕ್ರಿ ಸೂತ್ರ. ಒಳ ಕೋನಗಳ ಮೊತ್ತ ಸೂತ್ರ ಇದಲ್ಲ, ಒಳ ಕೋನಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 900 ಕೊಟ್ಟಿದ್ದಾರೆ. ಹೌದಾ, ಒಳ ಕೋನಗಳ ಮೊತ್ತ ಸೂತ್ರ ನಿಮ್ಗೆ ಗೊತ್ತಿದೆ ಯಾವುದು? n-2 ಬ್ರಕೆಟ್ ಏನ್ ಹೇಳ್ರಿ 180 ಇಸ್ ಈಕ್ವಲ್ ಟು 900. ನಮಗೆ ಬೇಕಾಗಿರೋದು n ಬೆಲೆ, n-2 ಹಂಗೆ ಇರಲಿ. ಇದು 180 ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡ್ ಆಗ್ತಾ ಇದೆ. ಯಾಕೆ ಅಲ್ಲಿ ಇಂಟು ಇದೆ, ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. ಡಿವೈಡ್ ಆಗ್ತಾ ಇದೆ. 0 0 ಕ್ಯಾನ್ಸಲ್. ನೆಕ್ಸ್ಟ್ 18 ಒಂದಲೇ 18 5 90 ಆಗ್ತಾ ಇದೆ. ಎಸ್, n ಇಸ್ ಈಕ್ವಲ್ ಟು 5. ಇದು 2 ಈ ಕಡೆ ಬಂದ್ರೆ ಪ್ಲಸ್ ಆಗ್ತಾ ಇದೆ. ಸೊ ಆನ್ಸರ್ ಏನು ಹೇಳ್ರಿ? 7. 7 ಅಂದರೆ ಯಾವ ಬಹುಭುಜಾಕೃತಿ? ಎಸ್, ಸಪ್ತ ಬಹುಭುಜಾಕೃತಿ, ಹೆಪ್ಟಾಗೋನಲ್. ಎಸ್, ಎಕ್ಸಾಕ್ಟ್ಲಿ ರೈಟ್ ಇದೆ ರೀ. ಯಾವ್ದು ಹೇಳ್ರಿ? ಹೆಪ್ಟಾಗೋನಲ್. ಎಕ್ಸಾಕ್ಟ್ಲಿ ರೈಟ್ ಇದೆ, ನೆನ್ಪಿಟ್ಕೋರಿ. ಹಂಗಾರ ಸ್ನೇಹಿತರೆ ನೋಡೋಣ, ಇವಾಗ ಹೇಳ್ಬೋದಾ? ಸೊ ಕೋನಗಳ ಮೊತ್ತ ಏನದಪ್ಪ ಅಂದ್ರೆ ನೋಡೋಣ. 7 ಸರಳ ಕೋನಗಳದಾವ ನೋಡಿ. ಕೋನಗಳ ಮೊತ್ತ ಏನದ ಹೇಳ್ರಿ? 7 ಸರಳ ಕೋನಗಳಿದಾವೆ. ಹೇಳಿ ನೋಡೋಣ. 7 ಸರಳ ಕೋನಗಳಿದಾವೆ. 7 ಸರಳ ಕೋನ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಎಷ್ಟಾಗುತ್ತೆ ರೀ 7 ಸರಳ ಕೋನ ಅಂದ್ರೆ? ಎಸ್, ವೆರಿ ಗುಡ್. ಉತ್ತರ ಎಷ್ಟು ಬರುತ್ತೆ ಹೇಳ್ರಿ? n ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ರೀ? n ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಎಸ್, ವೆರಿ ಗುಡ್. 9 ಬರ್ತಾ ಇದೆ. ದಟ್ ಇಸ್ ನವಭುಜಾಕೃತಿ. ಹೌದು ಹೇಳ್ರಿ, ನವಬಹುಭುಜಾಕೃತಿ ಬರ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆ, ಎಸ್, ವೆರಿ ಗುಡ್, ಕರೆಕ್ಟ್ ಇದೆ ರೀ. 9 ಬರ್ತಾ ಇದೆ, ಎಕ್ಸಾಕ್ಟ್ಲಿ ರೈಟ್ ಇದೆ. ಎಸ್, ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇವಾಗ ಏನ್ ಮಾಡೋಣ ಅಂದ್ರೆ ಇಲ್ಲಿ ಬಾಹುಗಳನ್ನ ಕೊಟ್ಟಿದ್ದಾರೆ. ನಾವೇನ್ ಮಾಡೋಣ ಅಂದ್ರ ಪ್ರತಿಯೊಂದು ಹೊರಕೋನ ಕಂಡುಹಿಡಿಯೋಣ ರೀ. ಓಕೆ, ಪ್ರತಿಯೊಂದು ಹೊರಕೋನವನ್ನ ಕಂಡುಹಿಡಿಯೋಣ ರೀ. ಕ್ಲಿಯರಾ ಸ್ನೇಹಿತರೆ? ಓಕೆ, ಬನ್ನಿ. ಈಗ 20 ಬಾಹುಗಳನ್ನ ಕೊಟ್ಟಿದ್ದಾರೆ. ಒಂದು ಬಹುಭುಜಾಕೃತಿಯಲ್ಲಿ 20 ಬಾಹುಗಳಿವೆ. ಯಾವ್ದು ಗೊತ್ತಾಗ್ಲಿಲ್ಲ ಸರ್? ಯಾವ್ದು ಗೊತ್ತಾಗ್ಲಿಲ್ಲ ರೀ? ಯಾವ್ದು ಗೊತ್ತಾಗ್ಲಿಲ್ಲ ಹೇಳಿ, ಬಿಡಿಸೋಣ ಲೆಕ್ಕಗಳನ್ನ. ಯಾವ್ದು ಇವಾಗ ಹೇಳೋದು? ಇನ್ನ ಇಲ್ಲ, ಇದ ಲೆಕ್ಕ ಅಲ್ವಾ? 7 ಸರಳ. ಎಸ್, ಸಿಂಪಲ್. 7 ಸರಳ ಕೋನ ಅಂದ್ರೆ ಏನ್ ಹೇಳ್ರಿ? 7 × 180 ಅನ್ನ. ಕೋನಗಳ ಮೊತ್ತ 7 × 180 ಇಸ್ ಈಕ್ವಲ್ ಟು ಸೂತ್ರ ಏನಿದೆ? ಒಳ ಕೋನಗಳ ಮೊತ್ತ n ಬ್ರಕೆಟ್ n ಇಲ್ರ, ಸೂತ್ರ ಏನಿದೆ ನಮ್ದು? ಬ್ರಕೆಟ್ n-2 ಇಂಟು ಏನಿದೆ ಹೇಳ್ರಿ? 180 ಇದೆ. ಹೌದಾ, ಒಳ ಕೋನಗಳ ಮೊತ್ತ. ನಾವಾಗ n-2 ಅಲ್ಲೇ ಇರಲಿ. ಈ 180 ಈ ಕಡೆ ಬಂದ್ರೆ ಏನಾಗುತ್ತೆ? ಇಂಟು ಆಗ್ತಾ ಇದೆ, ಸಾರಿ ಡಿವೈಡ್ ಆಗ್ತಾ ಇದೆ. ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. 180. ಸೊ 180 180 ಕ್ಯಾನ್ಸಲ್. 2 ಈ ಕಡೆ ಬಂದ್ರೆ ಏನಾಗುತ್ತೆ ಹೇಳ್ರಿ? ಪ್ಲಸ್ ಆಗ್ತಾ ಇದೆ. 7 + 2 ಇಸ್ ಈಕ್ವಲ್ ಟು ಏಟೈತೆ ಹೇಳ್ರಿ? 9. ದಟ್ ಈಸ್ n ಇಸ್ ಈಕ್ವಲ್ ಟು 9. ಓಕೆ, ಕ್ಲಿಯರ್ ಆಯ್ತಾ ಸ್ನೇಹಿತರೆ ಇವಾಗ ಯಾವ ರೀತಿ? ಓಕೆ, ಎಸ್, ಬನ್ನಿ. 20 ಬಾಹುಗಳನ್ನ ಕೊಟ್ಟಿದ್ದಾರೆ. 20 ಬಾಹುಗಳನ್ನ ಕೊಟ್ಟಾಗ ಹೊರಕೋನ ಎಷ್ಟದ ಅಂತ ಕೇಳ್ಬೋದು. ಪ್ರತಿಯೊಂದು ಹೊರಕೋನವನ್ನ ಕಂಡುಹಿಡಿಬಹುದು ನಾವು. ಪ್ರತಿಯೊಂದು ಹೊರಕೋನ. ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೂತ್ರ ಏನಿದೆ ಹೇಳ್ರಿ? ಹೊರಕೋನ ಇಸ್ ಈಕ್ವಲ್ ಟು 360 ಡಿವೈಡ್ ಬೈ n ಅನ್ನೋದು ಫಾರ್ಮುಲಾ ಇದೆ. ಹೌದಾ, ಆಲ್ರೆಡಿ ನಾನು ಫಸ್ಟ್ಗೆ ಹೇಳಿದ್ದಿನ. 20 ಬಾಹು ಅಂದ್ರೆ ಏನ? 360 ಡಿವೈಡ್ ಬೈ ಏನಪ್ಪ ಅಂದ್ರೆ n ಜಾಗದ ಎಷ್ಟು ತುಂಬಬೇಕು? 20. 0 0 ಹೋಯ್ತ್ರಿ, 0 0 ಕ್ಯಾನ್ಸಲ್. 2 ಒಂದಲೇ 2 18. ಪ್ರತಿಯೊಂದು ಹೊರಕೋನ ಎಷ್ಟಾಗ್ತಾ ಇದೆ ಹೇಳ್ರಿ? 18 ಆಗ್ತಾ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಎಷ್ಟಾಗ್ತಾ ಇದೆ ಹೇಳ್ರಿ? 18 ಆಗ್ತಾ ಇದೆ, ನೆನ್ಪಿಟ್ಕೋರಿ. ಕ್ಲಿಯರ್? ಅರ್ಥ ಆಯ್ತಲ್ರಿ? ನೋಡೋಣ ಹೇಳ್ರಿ. ಈಗ 30 ಬಾಹುಗಳಿದ್ದು ಅಂದ್ರೆ ಎಷ್ಟು ಬರುತ್ತೆ ನೋಡಿ? ಟ್ರೈ ಮಾಡಿ. 30 ಬಾಹುಗಳಿದ್ದು ಅಂದ್ರೆ ಎಷ್ಟಾಗುತ್ತೆ ನೋಡಿ? ಟ್ರೈ ಮಾಡಿ.
ಎಸ್ ವೆರಿ ಗುಡ್. ಎಷ್ಟಾಗುತ್ತೆ ಹೇಳ್ರಿ? 12 ಬರ್ತಾ ಇದೆ. ಬಾಹುಗಳ ಸಂಖ್ಯೆ ಎಷ್ಟು ಹೇಳ್ರಿ? 12 ಇದೆ. ಎಸ್ ಎಕ್ಸಾಕ್ಟ್ಲಿ ರೈಟ್ ಇದೆ ನೋಡಿ. ಹೌದಾ? ಎಸ್. ಹಾಗಾದ್ರೆ ಸ್ನೇಹಿತರೆ ನೋಡೋಣ ಬನ್ನಿ ಯಾರು ಕರೆಕ್ಟ್ ಆಗಿ ಹೇಳ್ತಾರೆ. ಈಗ ಹೊರಕೋನಗಳು ಎಷ್ಟಿದಾವಪ್ಪ ಅಂತ ಕೇಳಿದ್ರೆ ಈಗ ಉದಾಹರಣೆ 4x ಅಂತ ಇದೆ ತಿಳ್ಕೊರಿ. 4x ಇದಾವ ತಿಳ್ಕೊರಿ. ಹೊರಕೋನಗಳ ಮೊತ್ತ 4x ಇದೆ ರೀ. ಬಾಹುಗಳ ಸಂಖ್ಯೆ ನೋಡಿ, ಬಾಹುಗಳ ಸಂಖ್ಯೆ 4x ಇದೆ. ಬಾಹುಗಳ ಸಂಖ್ಯೆ 4x ಆದ ಹೊರಕೋನ ಎಷ್ಟಾಗ್ತಾ ಇದೆ? ಹೊರಕೋನ ಪ್ರತಿ ಹೊರಕೋನ ಎಷ್ಟಾಗ್ತಾ ಇದೆ ಹೇಳ್ರಿ ನೋಡೋಣ. ಹೇಳ್ಬೋದಾ? ಎಸ್ ವೆರಿ ಗುಡ್ ರೀ. 360 ಡಿವೈಡ್ ಬೈ n ಅಂದ್ರೆ ಏನು ಕೊಟ್ಟಿದ್ದಾರೆ ರೀ? 4x ಕೊಟ್ಟಿದ್ದಾರೆ. ಸೊ 4 1 4 9 0 0 90 ಡಿವೈಡ್ ಬೈ x. ಉತ್ತರ ಏನು ಹೇಳ್ರಿ? 90 ಡಿವೈಡ್ ಬೈ x ನೆನ್ಪಿಟ್ಕೊರಿ. ಅಥವಾ ಇದನ್ನ ಹಿಂಗೂ ಬರಿಬಹುದು ಸ್ನೇಹಿತರೆ. 90 ಇಟ್ ಮೀನ್ಸ್ ಏನು ಹೇಳ್ರಿ? ಪೈ ಬೈ 2 ರೈಟಾ ಸ್ನೇಹಿತರೆ? 90 ಅಂದ್ರೆ ಏನು ಹೇಳ್ರಿ? ಪೈ ಬೈ 2 ನೋಡಿ ಎಕ್ಸ್. ಇದು ರೈಟಾ? ನೆನ್ಪಿಟ್ಕೊರಿ. ಈ ರೀತಿನೂ ಸಹಿತ ಬರಿಬಹುದು. ಯಾಕ ಪೈ ಅಂದ್ರೆ 180 ಅರ್ಥ ಕೊಡ್ತಾ ಇದೆ. ನೆನಪಿರ್ಲಿ ನಿಮ್ಗೆ. ಪೈ ಅಂದ್ರೆ ಏನು ಹೇಳ್ರಿ? 180 ಅರ್ಥ ಕೊಡ್ತಾ ಇದೆ. ನೆನಪಿರ್ಲಿ ಪಾಯಿಂಟ್ ನಿಮಗೆ. ಓಕೆನಾ? ಕ್ಲಿಯರಾ ಸ್ನೇಹಿತರೆ? ಎಸ್ ಓಕೆ, ಕ್ಲಿಯರ್ ಆಗ್ತಾ ಇದೆ ನಾನು ಅನ್ಕೊಂಡಿದ್ದೀನಿ. ಸೊ ಇವಾಗ ನಮಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಕೆಲವೊಮ್ಮೆ ಕೋನಗಳನ್ನು ಸಹಿತ ಕೊಡಬಹುದು. ಏನ? ಕೋನಗಳನ್ನ ಕೊಡಬಹುದು ನಮಗೆ. ಕೋನಗಳಂದ್ರೆ ಏನ? ಉದಾಹರಣೆ 40 ಡಿಗ್ರಿ ಕೋನ ಕೊಟ್ಟಿದ್ದಾರೆ ತಿಳ್ಕೊರಿ. ಹೌದಾ? ಪ್ರತಿಯೊಂದು ಏನು ಕೊಟ್ಟಿದಾರಪ್ಪ ಆತರ. ಸೊ ಹೊರ ಕೋನದ ಕೊಟ್ಟಿದ್ದಾರೆ. ಇವೆಲ್ಲ ಏನ್ ಹೇಳ್ರಿ? ಹೊರ ಕೋನ. 40 ಡಿಗ್ರಿ ಅನ್ನೋದೊಂದು ಏನ್ ಹೇಳ್ರಿ? ಹೊರ ಕೋನ. ಹಾಗಾದ್ರೆ ಆ ಬಹುಭುಜಾಕೃತಿ ಯಾವುದು ಅಂತಂದು ಕೇಳ್ಬೋದು. ಹೊರ ಕೋನ ಕೊಟ್ಟಾಗ ಬಹುಭುಜಾಕೃತಿ ಯಾವುದು? ಬಹುಭುಜಾಕೃತಿ ಯಾವುದು ಸ್ನೇಹಿತರೆ? ಬಹುಭುಜಾಕೃತಿ ಯಾವ್ದಾಗ್ತಾ ಇದೆ ನೋಡಿ. ಸಿಂಪಲ್. 40 ಕೊಟ್ಟಿದ್ದಾರೆ ಅಂದ ಕೂಡಲೇ ಹೊರಕೋನ ಸೂತ್ರ ಏನಿದೆ ಹೇಳ್ರಿ? ಈಸ್ ಈಕ್ವಲ್ ಟು 360 ಡಿವೈಡ್ ಬೈ ಏನಪ್ಪಾ ಅಂದ್ರ n ಇದೆ. ಹೌದಾ? ಈ n ಈ ಕಡೆ ತಗೋರಿ. ಈಸ್ ಈಕ್ವಲ್ ಟು ಏನಂತ ಬರಿಬೋದು ಹೇಳ್ರಿ ನಾವು? 360 ಡಿವೈಡ್ ಬೈ ಏನಂತ ಬರಿಬೋದು ಹೇಳ್ರಿ? ಕೋನ ಈ ಅಂತಂದು ಬರಿಬೋದು. ಹೌದಾ? ಎಸ್ 360 ಇದೆ. ಹೊರಕೋನ ಎಷ್ಟು ಕೊಟ್ಟಿದ್ದಾರೆ? 40 ಕೊಟ್ಟಿದ್ದಾರೆ. 0 0 ಕ್ಯಾನ್ಸಲ್ ಆಯ್ತು. ಹಂಗಾರೆ 4 1 4 9. ಹಂಗಾರೆ 9 ಬಾಹುಗಳನ್ನ ಒಳಗೊಂಡಿದೆ. ಎಷ್ಟು ಬಾಹುಗಳು? 9 ಬಾಹುಗಳಿದಾವ ಸ್ನೇಹಿತರೆ. 9 ಬಾಹುಗಳಿದ್ದು ಅಂದ್ರೆ ಅದು ಯಾವ್ದು ಹೇಳ್ರಿ? ನವಭುಜಾಕೃತಿ ಆಗಿರ್ತೈತಿ. ಯಾವುದು? ನವಭುಜಾಕೃತಿ. ಹಂಗಾರೆ ಈಗ ಹೊರಕೋನ ಏನಿದಪ್ಪ ಅಂದ್ರ 72 ಡಿಗ್ರಿ ಇದೆ ತಿಳ್ಕೊರಿ. ಹಂಗಾರೆ ನಂಬರ್ ಎಷ್ಟು ಬರ್ತೈತಿ ನೋಡ್ರಿ? ನಂಬರ್ ಆಫ್ ಸೈಡ್ ಈಸ್ ಈಕ್ವಲ್ ಟು 72 ಆಗಿತ್ತಂದ್ರೆ ನಂಬರ್ ಆಫ್ ಸೈಡ್ಸ್ ಎಷ್ಟಾಗ್ತದೆ ನೋಡ್ರಿ? ಎಷ್ಟಾಗುತ್ತೆ ನೋಡಿ? ಎಸ್ ವೆರಿ ಗುಡ್ ರೀ. ಎಕ್ಸಾಕ್ಟ್ಲಿ ರೈಟ್ ಇದೆ ಸ್ನೇಹಿತರೆ. ತಾವಿಲ್ಲಿ ನೋಡ್ಬೋದು. ಎಸ್ ವೆರಿ ಗುಡ್. ಎಸ್ ಪಂಚಭುಜಾಕೃತಿ ಆಗ್ತಾ ಇದೆ. ಎಷ್ಟು? ನಂಬರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳ್ರಿ? 5 ಬರ್ತಾ ಇದೆ ಸ್ನೇಹಿತರೆ. 5 ಬರ್ತದ್ರೆ ಸೊ ದಟ್ ಈಸ್ ಪಂಚಭುಜಾಕೃತಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೇವೆ. ಕ್ಲಿಯರಾ? ಓಕೆ ಡನ್. ಎಸ್ ಬನ್ನಿ ಸ್ನೇಹಿತರೆ, ಒಂದು ಸ್ವಲ್ಪ ವೆರೈಟಿ ಕ್ವಶನ್ಸ್ಗಳನ್ನ ನಾವೇನು ಮಾಡೋಣ ಅಂದ್ರೆ ಒಂದೊಂದಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ. ಓಕೆ, ನಮಗೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ 2 ಅಂಶಗಳನ್ನ ಕೊಡ್ತಾ ಇದ್ರು. ಹೊರಕೋನ ಮತ್ತು ಒಳಕೋನಗಳ ನಡುವಿನ ಸಂಬಂಧವನ್ನ ಕೊಡ್ತಾ ಇದ್ದಾರೆ ನೋಡಿ. ಹೊರಕೋನ ದಟ್ ಈಸ್ ಯಾವ್ದು ಹೇಳ್ರಿ? ನೋಡಿ ಹೊರಕೋನ ಈದಿಂದ ಗುರ್ತ ಮಾಡ್ತಾ ಇದ್ದಾವೆ. ಹೌದಾ? ಒಳಕೋನ ಇತ್ತಂದ್ರೆ ಏನ್ ಹೇಳ್ರಿ? ದಟ್ ಈಸ್ ಐ. ಇವೆರಡೂ ಕೂಡಿಸಿದು ಅಂದ್ರೆ ಎಷ್ಟು ಬರುತ್ತೆ ಹೇಳ್ರಿ ಆನ್ಸರ್? ಹೊರಕೋನ ಒಳಕೋನ ಕೂಡಿಸಿರೋ ಉತ್ತರ ಎಷ್ಟು ಬರುತ್ತೆ ರೀ? ಎಸ್ ವೆರಿ ಗುಡ್ ರೀ. 180 ಡಿಗ್ರಿ ಬರ್ತಾ ಇದೆ. ಎಷ್ಟು ಬರ್ತೈತೆ ಹೇಳ್ರಿ? 180 ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧ ಇರ್ತಕ್ಕಂಥ ಲೆಕ್ಕಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡುವಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದಾವೆ. ನೆನ್ಪಿಟ್ಕೊರಿ. ಓಕೆ, ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನ ಯಾವ ರೀತಿ ಬಿಡಿಸೋಣ ಒಂದೊಂದಾಗಿ. ಓಕೆ, ನೋಡ್ರಿ ಇಲ್ಲಿ ಪ್ರಮುಖವಾಗಿ ಏನ್ ಕೊಡ್ತಾ ಇದ್ದಾರೆ? 1ನೇ ಪಾಯಿಂಟ್ ಏನಿದೆ ನೋಡೋಣ ಸ್ನೇಹಿತರೆ. 1ನೇ ಪಾಯಿಂಟ್ ಏನಿದಪ್ಪ ಅಂತ ಕೇಳಿದ್ರೆ ಸಿಂಪಲ್ ಆಗಿ ನೋಡಿ, ಇಲ್ಲಿ ಹೊರಕೋನವು 1ನೇ ಪಾಯಿಂಟ್ ಏನಿದೆ ನೋಡಿ. ಹೊರಕೋನವು ಏನಾಗ್ಯದಪ್ಪ ಅಂದ್ರ ಒಳಕೋನಕ್ಕೆ ಸಮನಾಗಿದ್ದರೆ ನೋಡಿ, ಒಳಕೋನಕ್ಕೆ ಸಮನಾಗಿದ್ದರೆ ಆ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ.
ನೋಡಿ, ಹೊರಕೋನ ಒಳಕೋನಕ್ಕೆ ಸಮನಾಗಿದ್ದರೆ ಆ ಬಹುಭುಜಾಕೃತಿ ಹೆಸರೇನು? ನೋಡಿ, ಯುವ ಎಕ್ಸಾಮ್ದಾಗ ವೆರಿ ಇಂಪಾರ್ಟೆಂಟ್ ರೀ. ಯುವ ಎಕ್ಸಾಮ್ಗೆ ಏನ್ ಹೇಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಹೌದಾ? ಹೊರಕೋನ ಅಂದ್ರೆ ಏನ್ ಹೇಳ್ರಿ, ದಟ್ ಈಸ್ ಇ. ಇಸ್ ಈಕ್ವಲ್ ಟು ಏನ್ ಕೊಟ್ಟಿದಾರಪ್ಪ ಅಂದ್ರೆ ಐ ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು ಏನ್ ಹೇಳ್ರಿ, ಐ ಕೊಟ್ಟಿದ್ದಾರೆ. ಸೊ ಸೂತ್ರ ತುಂಬ್ರಿ. ಹಂಗ ಹೆಂಗ್ ಬರುತ್ತೆ ನೋಡಿ, ನಮ್ಮ ರೂಲ್ಸ್ ಏನಿದೆ, ಇ ಪ್ಲಸ್ ಐ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎರಡು ಸೇಮ್ ಇದಾವೆ, ಯಾವ್ದಾದ್ರು ಒಂದು ತಗೋಣ. ಐ ಪ್ಲಸ್ ಏನ್ ಹೇಳ್ರಿ ಐ, ಎರಡು ಐ, ಇ ಅಂದ್ರೂ ಐ ಇದೆ, ಇಸ್ ಈಕ್ವಲ್ ಟು 180 ಆಗ್ತಾ ಇದೆ. 2 ಇಂಟು ಐ ಇಸ್ ಈಕ್ವಲ್ ಟು 180. ಸೊ ಐ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 90 ಡಿಗ್ರಿ ಬತ್ತು. ನೋಡಿ, ಒಳ ಕೋಣೆ ಎಷ್ಟು ಬತ್ತು ಹೇಳ್ರಿ, 90 ಡಿಗ್ರಿ ಬತ್ತು. ಒಳ ಕೋಣೆ ಎಷ್ಟು ಬತ್ತು ಹೇಳ್ರಿ, 90 ಡಿಗ್ರಿ ಬತ್ತು. ಹಾಗಾದ್ರೆ ಒಳಕೋಣ ಬಂದದ. ಸೊ ಹಾಗಾದ್ರೆ ಸ್ನೇಹಿತರೆ ಏನಾಗುತ್ತೆ ಹೇಳ್ರಿ ನೋಡೋಣ, ಒಳಕೋಣ ಬತ್ತು. ಹಾಗಾದ್ರೆ ಒಳಕೋಣ ಬಂದಾಗ ಆ ಹೊರಕೋನನು ಸಹಿತ ಎಷ್ಟಾಗುತ್ತೆ, ಹೊರಕೋನನು ಸಹಿತ ಎಷ್ಟಾಗುತ್ತೆ, ದಟ್ ಈಸ್ ಆಲ್ಸೋ 90. ಬಿಕಾಸ್ ಎರಡು ಈಕ್ವಲ್ ಇದಾವೆ. ಈಕ್ವಲ್ ಅವು. ನಮಗ ಬಾಹುಗಳ ಸಂಖ್ಯೆ ಕೇಳಿದರು. ಬಾಹುಗಳ ಸಂಖ್ಯೆ ಅಂದ್ರೆ ನಂಬರ್ ಕೇಳಿದಾರೆ. ನಂಬರ್ ಆಫ್ ಸೈಡ್ ಇಸ್ ಈಕ್ವಲ್ ಟು ಏನ್ ಹೇಳ್ರಿ, 360 ಡಿವೈಡ್ ಬೈ ಏನ್ ಹೇಳ್ರಿ, ಹೊರಕೋನ. ಹೌದಾ? 360 ಡಿವೈಡ್ ಬೈ ಹೊರಕೋನ ಆಗ್ತಾ ಇದೆ. 360 ಡಿವೈಡ್ ಬೈ ಏನಾಗ್ತೈತೆ ಹೇಳ್ರಿ, 90 ಬರ್ತಾ ಇದೆ. ಯಾಕೆ, ಹೊರಕೋನ ಎಷ್ಟಿದೆ, 90 ಇದೆ. 0 0 ಕ್ಯಾನ್ಸಲ್, 9 4. ಹಂಗಾರೆ ನಂಬರ್ ಆಫ್ ಸೈಡ್ಸ್ ಎಷ್ಟು ಹೇಳ್ರಿ, 4 ಬಂತು. ನೋಡಿ, ನಂಬರ್ ಆಫ್ ಸೈಡ್ಸ್ ಎಷ್ಟು ಬತ್ತ ಹೇಳ್ರಿ, 4 ಬತ್ತ ಅನ್ನೋದು ನೋಡ್ತಾ ಇದ್ದಾವೆ ಸ್ನೇಹಿತರೆ. ಹೌದಾ? ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಈ ರೀತಿ ಫಾರ್ಮುಲಾಗಳನ್ನ ನಾವೇನ್ ಮಾಡ್ಬೋದು ಹೇಳ್ರಿ, ಬಿಡಿಸ್ಬೋದು. ನೆನ್ಪಿಟ್ಕೋರಿ. ಎಕ್ಸಾಮ್ದಾಗ ಏನ್ ಮಾಡ್ಬೋದು ಇವುಗಳನ್ನ, ಸೊ ಕೇಳ್ಬೋದು ಸಹಿತ. ನೆನ್ಪಿಟ್ಕೋರಿ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಈ ಪಾಯಿಂಟ್ಗಳ ಬಗ್ಗೆ ನಿಮಗೆ. ಓಕೆನಾ? ಯಾಕಂದ್ರೆ ಎಕ್ಸಾಮ್ದಾಗ ಇಂಥ ಒಂದು ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತಾ ಇದಾವೆ, ನೆನ್ಪಿರ್ಲಿ. ಓಕೆ, ಎಸ್. ಇಂಥ ಲೆಕ್ಕಗಳನ್ನ ಬಿಡಿಸೋಣ ಸ್ನೇಹಿತರೆ. ಎಸ್, ಅರ್ಥ ಆಗ್ತಾ ಇದೆಯಲ್ಲ ಸ್ನೇಹಿತರೆ? ಓಕೆ, ಬನ್ನಿ ಮತ್ತೊಂದು ಪ್ರಶ್ನೆಯನ್ನು ಬಿಡಿಸೋಣ. ಈಗ ನೋಡೋಣ ಎಂಥ ಪ್ರಶ್ನೆಗಳು ಬರ್ತಾ ಇದಾವೆ ನೋಡೋಣ. ಈಗ ನೋಡಿ, ಕ್ಲಿಯರ್ ಆಗಿ ನೋಡಿ, ಒಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದಾವೆ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರಶ್ನೆ, ಹೊರಕೋನವು, ಹೊರಕೋನ ಅಂದ್ರೆ ನೋಡಿ ಯಾವುದು ಬರೇನು. ಓಕೆ, ಒಂದು ನಿಮಿಷ. ಹೊರಕೋನವು ಒಳಕೋನದ ನೋಡಿ 1/3 ಒಳಕೋನದ 1/3 ಬಾಹುಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಬಾಹುಗಳ ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೊರಕೋನ ಅಂದ್ರೆ ಯಾವುದು, ಕೋನ. ಈಸ್ ಈಕ್ವಲ್ ಟು ಏನಂತ ಬರಿಬೋದು ಹೇಳ್ರಿ, ಹೊರಕೋನವು. ಒಳಕೋನ ಅಂದ್ರೆ 1/3 ಸಮನಾಗಿದೆ. ನೋಡಿ, ಈ ರೀತಿ ಬರಿಬೇಕಾಗುತ್ತೆ. ಹೌದಾ? ಸೊ ದಟ್ ಈಸ್ ಮೇನ್ ಪಾಯಿಂಟ್. ನಮ್ದು ರೂಲ್ಸ್ ಏನಿದೆ ಹೇಳ್ರಿ, ಕೋನ ಇ ಕೋನ ಐ ಇಸ್ ಈಕ್ವಲ್ ಟು ಎಷ್ಟು ಹೇಳ್ರಿ, 180 ಡಿಗ್ರಿ. ಹೌದಾ? ಇಸ್ ಈಕ್ವಲ್ ಟು 180 ಆಗ್ತಾ ಇದೆ. ಕ್ಲಿಯರ್? ಹಂಗಾರೆ ಇ ಅಂದ್ರೆ ಏನಂತ ಬರೀನು, ಅಥವಾ ಐ ಜಾಗದಾಗ ಬರೆದು ಬಿಡ್ರಿ ಸ್ನೇಹಿತರೆ, ಈಜಿ ಆಗಿಬಿಡುತ್ತೆ ನಿಮಗೆ. ಐ ತಗೋರಿ, ಇ ತಗೋರಿ, ಯಾವ್ದಾದ್ರು ಒಂದು ಬಿಡಿಸ್ಬೋದು ನೀವು. ಯಾವ್ದು ಬಿಡಿಸ್ತೀರಿ? ಈ ಕಂಡುಹಿಡಿಯೋಣ. ಹಂಗಾರೆ ಐ, ಇ ಹಂಗ ಬರೀರಿ, ಪ್ಲಸ್ ಐ ಅಂದ್ರೆ ಏನ್ ಹೇಳ್ರಿ, ಒಂದು ನಿಮಿಷ ನೋಡಿ, ಈ ಜಾಗದಾಗ ತಗೋರಿ. ಇ ಅಂದ್ರೆ ಏನಿದೆ ಹೇಳ್ರಿ, 1/3 ಐ ಇದೆ. ಇ ಅಂದ್ರೆ ಏನ್ ಹೇಳ್ರಿ, 1/3 ಐ ಇದೆ, ಪ್ಲಸ್ ಏನ್ ಹೇಳ್ರಿ ಐ ಇಸ್ ಈಕ್ವಲ್ ಟು 180. LCM ತೆಗಿರಿ. LCM ತೆಗೆದಾಗ ನೋಡಿ, 1 ಐ ಪ್ಲಸ್ ಏನಾಗ್ತದ, 3 ಇಂಟು ಐ ಆಗ್ತಾ ಇದೆ, ಡಿವೈಡ್ ಬೈ 3 ಇಸ್ ಈಕ್ವಲ್ ಟು 180 ಆಗ್ತಾ ಇದೆ. ಕೂಡ್ಸಿದ್ರೆ ಏನಾಯ್ತು, 4 ಐ ಆಯ್ತು. 3 ಈ ಕಡೆ ಬಂದ್ರೆ ಇಂಟು ಆಗ್ತಾ ಇದೆ, 180 ಇಂಟು 3 ಆಗ್ತೈತಿ. ದೆನ್ ಐ ಇಸ್ ಈಕ್ವಲ್ ಟು ಏನಾಗ್ತದೆ ಹೇಳ್ರಿ, 180 ಇಂಟು 3 ಡಿವೈಡ್ ಬೈ 4. ಹೌದಾ? 4 1 4 4 16, 4 5 45, 3 ಎಷ್ಟು ಬರುತ್ತೆ ರೀ, ಐ ಇಸ್ ಈಕ್ವಲ್ ಟು ಎಸ್ 135. ರೈಟ್, 135 ಬತ್ತು. ಹೌದಾ? ಹಂಗಾರೆ ಹೊರಕೋನ ಕಂಡುಹಿಡ್ಬೇಕಾದ್ರೆ ರೂಲ್ಸ್ ಏನಿದೆ ರೀ, ಸರಿ, ಒಟ್ಟು ಕೋನಗಳು ಎಷ್ಟಿದಾವೆ, ಆಯ್ ಕೊಟ್ಟಾಗ ಕಂಡುಹಿಡಿಬೋದ್ರಿ ಸ್ನೇಹಿತರೆ. ನೋಡಿ, ಆಯ್ ಬೇಕಾದಾಗ ನಾವು ಕೋನ ಬಾಹುಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಎನ್ ಇಂಟು ಆಯ್ ನೋಡಿ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ, n-2 ಇಂಟು 180. ನೋಡಿ, ಈ ಸೂತ್ರ ಹಾಕ್ಬೋದು ನೀವು. ನಮಗೆ ಎನ್ ಬೇಕಾಗ್ಯದ, ಎನ್ ಅಲ್ಲೇ ಹೇಳ್ರಿ, ಆ ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ.
n ಮೈನಸ್ 2 ಇಂಟು 180 ಡಿವೈಡ್ ಬೈ ಏನು ಹೇಳ್ರಿ 135 ಕರೆಕ್ಟಾ? ಎಸ್, ಆನ್ಸರ್ ಎಷ್ಟು ಬರುತ್ತೆ ನೋಡಿ, ಎಷ್ಟು ಬರುತ್ತೆ ರೀ ಆನ್ಸರ್? ಎಷ್ಟು ಬರುತ್ತೆ? n ಇಸ್ ಈಕ್ವಲ್ ಟು ಎಸ್ ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ರೀತಿ ಬಿಡಿಸ್ಬೋದು, ಅದೇನಿಲ್ಲ. ಸೊ ಇಲ್ಲಿ ಇಂಟು ಮಾಡ್ರಿ 135 ಅನ್ನು ಬರ್ತಾ ಇದೆ, ಇಲ್ಲಿ ಇಂಟು ಮಾಡ್ರಿ, ಹಿಂಗೂ ಮಾಡ್ಬೋದು ನೀವು ಆನ್ಸರ್. 135 ಅನ್ನು ಇಂಟು ಆದರೆ ಸೊ ಇಲ್ಲಿ 180 ಏನಾಗುತ್ತೆ, ಮೈನಸ್ ಏನಪ್ಪಾ ಅಂದ್ರೆ 360 ಆಗುತ್ತೆ. ಓಕೆ, ಸೊ ಡೈರೆಕ್ಟ್ ಈ ರೀತಿನೂ ಸಹಿತ ಮಾಡ್ಬೋದು. ಈ ವ್ಯಾಲ್ಯೂನು ಕಂಡುಹಿಡಿಬಹುದು. ತರ 3 ಭಾಗ ಮಾಡ್ರೆ ಮುಗಿತು, 3 ಭಾಗ ಮಾಡ್ರೆ ಎಷ್ಟು ಬರುತ್ತೆ? 45 ಬರ್ತಾ ಇದೆ. ಆ ರೀತಿನೂ ಮಾಡಬಹುದು, ಆಟೋಮೆಟಿಕ್ ಹೆಂಗೂ ಮಾಡಬಹುದು ನೀವು. ಸೊ 180 35 ಕಳೆದ್ರೆ 45 ಬರ್ತೈತಿ. 45 ಇಂಟು 360 ಡಿವೈಡ್ ಮಾಡಿದ್ರೆ ಸೊ n ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳ್ರಿ? 8 ಬರ್ತಾ ಇದೆ. n ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳ್ರಿ? 8 ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಓಕೆ, ಎಸ್ ಕರೆಕ್ಟ್ ಇದೆ. ಎಸ್, ಓಕೆ ಸ್ನೇಹಿತರೆ, ಬನ್ನಿ ನೋಡೋಣ ಮತ್ತೊಂದು ಬಿಡಿಸೋಣ. ಒಳಕೋನವು ಈಗ ಉಲ್ಟಾ ಕೊಡ್ತೇನೆ ನಾನು, ಇನ್ಕ ಹೊರ ಕೋನ ಐತಿ, ಒಳಕೋನ. ಓಕೆ, ಒಳಕೋನವು ಹೊರಕೋನದ 4ರಷ್ಟಿದ್ದರೆ, ಹೊರಕೋನದ 4ರಷ್ಟಿದ್ದರೆ ನೋಡೋಣ ಹೇಳ್ರಿ, ಬಾಹುಗಳ ಸಂಖ್ಯೆ ಎಷ್ಟು ಬರುತ್ತೆ? ಹೊರಕೋನವು ಒಳಕೋನದ 4ರಷ್ಟಿದ್ದರೆ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ರೀ? ಎಸ್, ಒಳಕೋನ ಅಂದ್ರೆ ಏನ್ ಹೇಳ್ರಿ? ಹಿಂಗ I ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಹೇಳ್ರಿ? ಹೊರಕೋನದ 4ರಷ್ಟಿದೆ ಅಂದ್ರೆ ಈ ರೀತಿ ಬರ್ಕೋಬೇಕಾಗುತ್ತೆ ನೀವು. ಓಕೆ, ನಮ್ಮ ಸೂತ್ರ I ಪ್ಲಸ್ E ಇಸ್ ಈಕ್ವಲ್ ಟು 180 ಇದೆ ರೀ. I ಅಂದ್ರೆ ಎಷ್ಟಿದೆ ಹೇಳ್ರಿ? 4 ಇಂಟು E ಪ್ಲಸ್ E ಇಸ್ ಈಕ್ವಲ್ ಟು 180, ರೈಟ್? ಸೊ 5E ಇಸ್ ಈಕ್ವಲ್ ಟು 180, ಕೋನ E ಇಸ್ ಈಕ್ವಲ್ ಟು 180 ಡಿವೈಡ್ ಬೈ 5. ನೋಡಿ, ಹಂಗಾರೆ ಕೋನ E ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ? 5 3 5 6 ಹೌದಾ? ನಂಬರ್ ಆಫ್ ಸೈಡ್ಸ್ ಅಥವಾ ನಂಬರ್ ಆಫ್ ಆಂಗಲ್ ಬೇಕಾಗಿತ್ತು ಅಂದ್ರೆ 360 ಡಿವೈಡ್ ಬೈ ಹೇಳ್ರಿ E, ಹೌದಾ? 360 ಡಿವೈಡ್ ಬೈ E ಅಂದ್ರೆ ಎಷ್ಟಿದೆ ಹೇಳ್ರಿ? n. E ಅಂದ್ರೆ ಎಷ್ಟಿದೆ? 36 ಇದೆ. ಸೊ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ? n 10 ಬರ್ತಾ ಇದೆ ನೋಡಿ. ಎಷ್ಟು ಬರ್ತಾ ಇದೆ ಹೇಳ್ರಿ? ಸೊ 10 ಬರ್ತಾ ಇದೆ ಸ್ನೇಹಿತರೆ. ಓಕೆನಾ? ಸೊ ಕ್ಲಿಯರ್ ಆಗಿ ತಾವಿಲ್ಲಿ ಗಮನ ಕೊಡಬೇಕಾಗುತ್ತೆ. ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಓಕೆನಾ ಸ್ನೇಹಿತರೆ? ಕ್ಲಿಯರಾ? ಓಕೆ, ಎಸ್, ವೆರಿ ಗುಡ್ ರೀ. ಸೊ ನಾಳೆ ದಿನ ಇದರ ಮುಂದಿನ ಅಪ್ಲೈಡ್ ಕ್ವಶನ್ಸ್ಗಳನ್ನ ಏನು ಮಾಡೋಣ ಹೇಳ್ರಿ? ಬಿಡಿಸೋಣ ಸ್ನೇಹಿತರೆ. ಏನು ಇವಾಗ ಬಿಡಿಸ್ತಿರೋ ಒಂದು ಲೆಕ್ಕ? ಸೊ ಅಪ್ಲೈಡ್ ಕ್ವಶನ್ ಅಂದ್ರೆ ಈ ರೀತಿ ಕೊಡ್ತಾ ಇದಾರೆ ಅವರು. ಓಕೆ, ನೋಡೋಣ ಬಿಡಿಸಿ. ಒಂದು ಬಹುಭುಜಾಕೃತಿಯನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಬಹುಭುಜಾಕೃತಿ ಇದೆ. ಸೊ ಇಲ್ಲಿ ಏಟಿದಪ್ಪ ಅಂದ್ರೆ 2x ಇದೆ, ಇಲ್ಲಿ 3x ಇದೆ, ಇಲ್ಲಿ 5x ಇದೆ, ಇಲ್ಲಿ 9x ಇದೆ, ಇಲ್ಲಿ 11x ಇದೆ. ಓಕೆ ನೋಡ್ರಿ, ಈ ರೀತಿ ಕೊಟ್ಟಿದ್ದಾರೆ. ಅಂದ್ರೆ ಕೋನಗಳ ಅನುಪಾತ ಕೊಟ್ಟಿದ್ದಾರೆ ಅವರು. ಕೋನಗಳ ಅನುಪಾತ 2 ಅನುಪಾತ 3 ಅನುಪಾತ 5 ಅನುಪಾತ 9 ಅನುಪಾತ 11 ಆದರೆ ಆ ಕೋನಗಳನ್ನ ಕಂಡುಹಿಡಿಯಿರಿ ಅಂದರು. ಆ ಕೋನಗಳನ್ನ ಕಂಡುಹಿಡಿಯಿರಿ ಅಂದರು. ಆ ಕೋನಗಳನ್ನ 2x 3x 4x 5x ಅಂತಂದು ಇಟ್ಕೊಂಡ ಅವಸ್ಥೆ ಇಲ್ಲಿ. ಹೌದಾ? ನೋಡೋಣ, ಟ್ರೈ ಮಾಡ್ತೀರಾ? 18 ಬರುತ್ತೆ. ಪ್ರತಿಯೊಂದು ಕೋನಗಳು x ಬೆಲೆ 18 ಬಂತ? ಎಸ್. ಅಂದ್ರೆ ಹೆಂಗ್ ಮಾಡಬೇಕು? ಈ ರೀತಿ 2x ಪ್ಲಸ್ 3x ಪ್ಲಸ್ 5x ಪ್ಲಸ್ 9x ಪ್ಲಸ್ 11x. ನೋಡ್ರಿ, ಒಳಕೋನಗಳ ಮೊತ್ತದ ಸೂತ್ರ ಏನಿದೆ? ಒಳಕೋನಗಳ ಮೊತ್ತ ಸೂತ್ರ ಏನಿದೆ? n ಮೈನಸ್ 2 ಇಂಟು 180d. ಕರೆಕ್ಟ್? ಸೊ ಎಲ್ಲ ಕೂಡಿಸಿದಾಗ ಉತ್ತರ ಎಷ್ಟಾಗುತ್ತೆ? ಇದು 2 5 5 10 10 ಅಂದ್ರೆ 30x ಆಗ್ತಾ ಇದೆ.
30 ಎಕ್ಸ್ ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ n-2 ಇಂಟು 180. ದೆನ್ ಎಕ್ಸ್ ಇಸ್ ಈಕ್ವಲ್ ಟು n-2 180 ಡಿವೈಡ್ ಬೈ ಏನಪ್ಪ ಅಂದ್ರೆ 30 ಆಗ್ತಾ ಇದೆ. ಹೌದಾ? ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ರೀ? 18 ಬಂತು. ಎಸ್ ರೈಟ್ ಇದೆ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 18. ಯಾಕೆ 0 0 ಕ್ಯಾನ್ಸಲ್, 3 1 3 6 ಕರೆಕ್ಟಾ ಸ್ನೇಹಿತರೆ? ಎನ್ ಇಸ್ ಈಕ್ವಲ್ ಟು ಎಷ್ಟು ಹಾಕ್ಬೇಕು ಹೇಳ್ರಿ ಇಲ್ಲಿ? ಎನ್ ಇಸ್ ಈಕ್ವಲ್ ಟು ಎಷ್ಟು ತಗೋಬೇಕು ಹೇಳ್ರಿ ಇಲ್ಲಿ? ಕೊಟ್ಟಿಲ್ಲ, ಬಟ್ ಎಷ್ಟು ತಗೋಬೇಕು ನೀವು ಇಲ್ಲಿ? ಎನ್ ಬೆಲೆ ತುಂಬಬೇಕಿಲ್ಲಿ. ಎನ್ ಎಲ್ಲಿ? ಎಸ್ ವೆರಿ ಗುಡ್, 5 ತುಂಬಬೇಕು. ಯಾಕೆ 5 ತುಂಬಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ 5 ಭಾಗಗಳಿದಾವೆ. 1 2 3 4 5 ಅಥವಾ ಕೋನಗಳು ಎಷ್ಟಿದಾವೆ? 5 ಕೋನಗಳಿದಾವೆ. ಅನುಕೂಲ ಎನ್ ಇಸ್ ಈಕ್ವಲ್ ಟು 5 ತಗೊಲೇಬೇಕು. ಹೌದಾ? ಎಸ್. ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು 18 ಆಯಿತು. 1ನೇದು 18 ಎರಡಲೇ ಎಷ್ಟು? 36. 18 ಮೂರಲೆ 54. 18 ಐದಲೇ 90 ಇದೆ. 18 9 162. 11 ಎಷ್ಟು ಬರುತ್ತೆ ರೀ? 188. 198 ನೋಡಿ, 198. ಸೊ ಇವೆಲ್ಲ ನೋಡಿ ಒಳಕೋನಗಳು ಯಾವ್ಯಾವಪ್ಪ ಅಂದ್ರೆ ಇಷ್ಟದಾವೆ. ಹೌದಾ? ಎಸ್. ಈ ರೀತಿ ಅಪ್ಲೈಡ್ ಕ್ವಶನ್ಸ್ಗಳು ಏನಾಗ್ತವಪ್ಪ ಅಂದ್ರೆ ಬರ್ತಿರ್ತದ ಸ್ನೇಹಿತರೆ, ನೆನ್ಪಿಟ್ಕೋರಿ. ಓಕೆ, ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ, ಇದನ್ನ ನೀವು ನಂತರ ಬಿಡಿಸಿರಿ ಸ್ನೇಹಿತರೆ. ನೋಡಿ, ಪ್ರತಿ ಹೊರಕೋನದ ಅಳತೆಯು, ನೋಡಿ ಪ್ರತಿ ಹೊರಕೋನದ ಅಳತೆಯು ನೆನ್ಪಿಟ್ಕೋರಿ. ಪ್ರತಿ ಹೊರಕೋನದ ಅಳತೆಯು ನೋಡಿ, ಪ್ರತಿ ಹೊರಕೋನದ ಅಳತೆಯು ಒಳಕೋನದ, ಒಂದು ಪ್ರಶ್ನೆ ಇದೆ ನೋಡಿ, ಪ್ರತಿ ಹೊರಕೋನದ ಅಳತೆಯು ಒಳಕೋನದ 25% ರಷ್ಟಿದ್ದರೆ, ಒಳಕೋನದ ಪ್ರತಿ ಹೊರಕೋನದ ಅಳತೆಯು ಒಳಕೋನದ 25% ರಷ್ಟಿದ್ದರೆ ಬಾಹುಗಳ ಸಂಖ್ಯೆನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ಬಾಹುಗಳ ಸಂಖ್ಯೆನ ಕಂಡುಹಿಡಿಯಿರಿ ಅಂದರು. ನಂಬರ್ ಆಫ್, ಕ್ಲಿಯರ್ ಆಗಿ ನೆನಪಿಟ್ಕೋಬೇಕು ಈ ಪಾಯಿಂಟ್ ಅನ್ನ. 25% 25 ಅಂದ್ರೆ ಅವಾಗ ಏನ್ ಮಾಡ್ಕೋಬೇಕು ಹೇಳಿ ಸ್ನೇಹಿತರೆ? ಈ ಉದಾಹರಣೆ ಎಷ್ಟು ಬರುತ್ತೀರಿ? ಇದು ಮೇನ್ ಪಾಯಿಂಟ್ ಇದೆ ನೋಡಿ, ಎಕ್ಸಾಮ್ಗೆ ಬರ್ಬೋದು ನೋಡಿ ಇದು ಪ್ರಶ್ನೆ ನಿಮಗೆ. ಓಕೆನಾ? ಎಕ್ಸಾಮ್ ಕೇಸ್ 25% ಅಂದ್ರೆ 25/100 ಅಂತ ಇಟ್ಕೋಬೇಕು ಸ್ನೇಹಿತರೆ, ಅಥವಾ 1/4 ಅಂತ ಇಟ್ಕೋಬೇಕು. 1/4 ಅಂತ ಇಟ್ಕೋಬೇಕು. ಉದಾಹರಣೆ, ಒಳಕೋನದ ಹೊರಕೋನವು ಒಳಕೋನದ ಇಟ್ಟಂದ್ರೆ ಇಲ್ಲಿ ಒಳಕೋನ ಆ ಇಸ್ ಈಕ್ವಲ್ ಟು ಏನ್ ಮಾಡ್ರಿ, ಒಂದ್ ಯಾವ್ದೋ ಎ ಅಂತ ಇಟ್ಕೋರಿ. ಹೌದಾ? ಇನ್ನ ಈ ಕೋನದ 25% ಎಷ್ಟಾಗ್ತದೆ? 4 5. ಒಳಕೋನ ಮತ್ತು ಹೊರಕೋನ ಇಸ್ ಈಕ್ವಲ್ ಅಂದ್ರೆ 180 ಇದೆ. 4a ಅಂದ್ರೆ ಎಷ್ಟಾಯ್ತು? 5a ಇಸ್ ಈಕ್ವಲ್ ಟು 180 ಇಂಟು 4 ಆದೈತಿ. 4 ಈ ಕಡೆ ಬಂದ್ರೆ ಇಂಟು ಆಗ್ತಾ ಇದೆ. ಸೊ ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳ್ರಿ? ಎ ವ್ಯಾಲ್ಯೂ ಎಷ್ಟು ಬರುತ್ತೆ ರೀ? ಎ ವ್ಯಾಲ್ಯೂ ಎಷ್ಟು ಬರುತ್ತೆ ರೀ? 144. ಓಕೆ, ಡನ್. 144 ಬರ್ತಾ ಇದೆ. ಎ ಅಂದ್ರೆ ಏನ್ ಹೇಳ್ರಿ? ಒಳಕೋನ. ಎ ಅಂದ್ರೆ ಏನ್ ಹೇಳ್ರಿ? ಒಳಕೋನ. ಹೌದಾ? 1/4 ಅಂದ್ರೆ ಎಷ್ಟಾಗುತ್ತೆ? ಈ 1/4 ಅಂದ್ರೆ ಎಷ್ಟಾಗುತ್ತೆ? 144ರ 1/4 ಎಷ್ಟು ಬರುತ್ತೆ ರೀ? 4 3 12, 4 24. ಹಂಗಾರೆ ಹೊರಕೋನ ಎಷ್ಟು ಬಂತು? 36 ಬಂತು. ಹೌದಾ? ನಂಬರ್ ಆಫ್ ಸೈಡ್ ಕೇಳಿದರೆ 360 ಡಿವೈಡ್ ಬೈ ಹೊರಕೋನ. ಹೊರಕೋನ ಅಂದ್ರೆ ಎಷ್ಟಿದೆ? 36. ಎನ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳ್ರಿ? ಈ ರೀತಿಯ ಪ್ರಶ್ನೆಗಳು ಏನತ್ತವಪ್ಪ ಅಂದ್ರ ಆರಾಮಾಗಿ ನಾವೇನ್ ಮಾಡ್ಬೋದು ಹೇಳ್ರಿ? ಬಿಡಿಸ್ಬೋದು. ಓಕೆ, ಕ್ಲಿಯರ್ ಆಯ್ತಾ? ನಾಳೆ ಹೊರೈಟಿ ಕ್ವಶನ್ಸ್ಗಳೊಂದಿಗೆ ಬರೋಣ ಸ್ನೇಹಿತರೆ. ಓಕೆ, ಅಥವಾ ಇದು ಲೆಕ್ಕವನ್ನು ಬಿಡಿಸಿ. ಇವಾಗ ಈಜಿ ಅನ್ಸುತ್ತೆ, ಬಟ್ ಸಮಸ್ಯೆ ಕೊಟ್ಟಾಗ ಪ್ರಾಬ್ಲಮ್ ಆಗುತ್ತೆ. ಏನಾಗಲ್ಲ ರೀ, ಆರಾಮಾಗಿ ನೀವು ಏನ್ ಮಾಡ್ಬೋದು? ಬಿಡಿಸ್ಬೋದು. ಅಲ್ಲಿ ತನಕ ಒಂದು ವರ್ಕ್ ಕೊಡ್ತಾ ಇದ್ದೇನೆ, ನೋಡೋಣ, ಮಾಡಿಬಿಡಿ ಸ್ನೇಹಿತರೆ ಇದನ್ನ. ಇವಾಗಲ್ಲ. ಓಕೆ, ಇದೊಂದು ಮಾಡಿಬಿಡಿ ನೋಡೋಣ. ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಈ ಕೋನ 130 ಇದೆ. ಈ ಕೋನ ಎಕ್ಸ್ ಇದೆ, ಈ ಕೋನ ಎಕ್ಸ್ ಇದೆ,
ನೋಡಿ ಈ ಕೋನ 130 ಇದೆ, ಈ ಕೋನ ಎಕ್ಸ್ ಇದೆ. ನೋಡಿ ಪ್ರಶ್ನೆ ಈ ರೀತಿ ಇದೆ ನೋಡಿ, 1 2 3 4 5 6 7 ಬಾಹುಗಳು ನೋಡ್ರಿ, 7 ಬಾಹುಗಳನ್ನ ಒಳಗೊಂಡಿತ್ತು. ಎಕ್ಸ್ 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 ಇದೆ ನೋಡಿ. ಇಲ್ಲಿ ಅಂದ್ರೆ ಏನ್ ಹೇಳ್ರಿ, ಎರಡು ಕೋನ 130 ಇದಾವೆ, ಉಳಿದ ಕೋನಗಳೆಲ್ಲ ಏನಾಗಿದೆ ನೋಡ್ರಿ, ಸಮ ಇದಾವೆ. ಓಕೆ, ಸಪ್ತಭುಜಾಕೃತಿ, ಸಪ್ತಭುಜಾಕೃತಿ. ಹಂಗಾರ ಆ ಉಳಿದ ಕೋನಗಳ ಸಂಖ್ಯೆನ ಕಂಡಿಡೀರಿ ಅಂದರು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಅನ್ನೋದು ಏನ್ ಮಾಡಂದರು, ಸೊ ಕಂಡಿಡೀರಿ ಅಂದರು. ಸೊ ಅದನ್ನ ನೀವ್ ಏನ್ ಮಾಡ್ರಿ, ಆರಾಮಾಗಿ ಏನ್ ಮಾಡೋಣ, ಆರಾಮಾಗಿ ಏನ್ ಮಾಡ್ಬೋದು ಹೇಳ್ರಿ, ಬಿಡಿಸ್ಬೋದು ಅದನ್ನ. ಕ್ಲಿಯರ್ ಸ್ನೇಹಿತರೆ? ಓಕೆ, ಡನ್. ಸೊ ಇದು ಆನ್ಸರ್ 128 ಬರ್ತಾ ಇದೆ ನೋಡಿ, ಟ್ರೈ ಮಾಡಿ. ಕ್ಲಿಯರ್? ಎಸ್, ಥ್ಯಾಂಕ್ ಯು ಸ್ನೇಹಿತರೆ. ನಾಳೆ ಮತ್ತೆ ಭೇಟಿ ಆಗೋಣ, ಮತ್ತು ಹೊಸ ಚಾಪ್ಟರ್ದೊಂದಿಗೆ ನಾಳೆ ಮತ್ತೆ ಸಿಗೋಣ. ತನಕ ಸ್ಟಡಿ ಮಾಡ್ತಾ ಇರಿ ಸ್ನೇಹಿತರೆ. ಎಸ್, ಒಳ್ಳೇದಾಗಲಿ ತಮ್ಗೆಲ್ಲರಿಗೂ. ಶುಭ ದಿನ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಸ್ನೇಹಿತರೆ. ಓಕೆ.